ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೀನಿವಾಸ ಮೂರ್ತಿ HED, ಸಹಾಯಕ ಪ್ರಾಧ್ಯಾಪಕ, ಶ್ರೀ ಸರ್ವಜ್ಞ ಶಿಕ್ಷಣ ಮಹಾವಿದ್ಯಾಲಯ, ವಿಜಯನಗರ, ಬೆಂಗಳೂರು. ಇಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ನಾನು ನಿಮ್ಮ ಮುಂದೆ ಸ್ವಯಂಪ್ರಭದ ಬ್ಲಾಕ್ 3 BESC 131 ಘಟಕ 9 ಶಿಕ್ಷಣ ಮತ್ತು ಸಮಾಜ, ಶಿಕ್ಷಣ ಪರಿಕಲ್ಪನೆ, ಸ್ವರೂಪ ಮತ್ತು ದೃಷ್ಟಿಕೋನಗಳ ಬಗ್ಗೆ ಮಾತಾಡಕ್ ಹೋಗ್ತಾ ಇದ್ದೀನಿ. ಶಿಕ್ಷಣ ಮತ್ತು ಸಮಾಜ, ಅಲ್ಲಿಂದ ತಗೊಳಕ್ ಶುರುವಾಗೋಣ ನಾವು. ಶಿಕ್ಷಣ ಮತ್ತು ಸಮಾಜ. ಸಮಾಜವೇ ಶಿಕ್ಷಣವನ್ನ ರೂಪಿಸ್ತು, ಆದ್ರೆ ಅದೇ ಶಿಕ್ಷಣ ಇವತ್ತು ಸಮಾಜವನ್ನ ಪುನರ್ ರೂಪಿಸ್ತಾ ಇದೆ. ಎಷ್ಟೆಲ್ಲ ಬದಲಾವಣೆಗಳಾಗಿದಾವೆ ನಮ್ಮಲ್ಲಿ, ಎಷ್ಟೆಲ್ಲ ಬದಲಾಗ್ತಿದೀವಿ ನಾವಿವತ್ತು, ಅದಕ್ಕೆ ಕಾರಣ ಶಿಕ್ಷಣವೇ. ಹಾಗಾಗಿ ಶಿಕ್ಷಣವನ್ನ ವ್ಯಾಖ್ಯಾನಿಸುವಾಗ ಶಿಕ್ಷಣ ಅಂದ್ರೆ ಏನು ಅಂತ ನಾವು ಮಾತಾಡ್ಲಿಕ್ಕೆ ಹೊರಟಾಗ ಒಂದೇ ಪದದಿಂದ ಒಂದೇ ಸಾಲಿನಲ್ಲಿ ನಾವು ಹೇಳಿ ಮುಗಿಸ್ಲಿಕ್ಕಾಗಲ್ಲ. ಯಾಕೆಂದ್ರೆ ಅದನ್ನು ಸಮಗ್ರ ಪದ, ಅದರ ಆಳ ಅಗಲ ಬಹಳಷ್ಟು ವಿಶಾಲ. ಹಾಗೆ ಶಿಕ್ಷಣ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ. ಈ ಕಾರಣಕ್ಕಾಗಿಯೇ ಶಿಕ್ಷಣಕ್ಕೆ ಒಂದೇ ಪದದಲ್ಲಿ ಅರ್ಥ ಅಥವಾ ವ್ಯಾಖ್ಯಾನವನ್ನು ನೀಡುವುದು ಕಷ್ಟ. ಪ್ರತಿ ಸಮಾಜದಲ್ಲಿ ಮತ್ತು ಪ್ರತಿ ಯುಗದಲ್ಲಿ ಶಿಕ್ಷಣದ ವ್ಯವಸ್ಥೆಯು ಅದರ ಅಗತ್ಯತೆಗಳಿಗೆ ಅನುಗುಣವಾಗಿ ಮತ್ತು ಅದರ ಕಾಲದ ಮನೋಭಾವಕ್ಕೆ ಅನುಗುಣವಾಗಿ ವಿಕಸನಗೊಳ್ಳುತ್ತದೆ. ನೋಡಿ, ಇವತ್ತು ಶಿಕ್ಷಣದ ಪರಿಕಲ್ಪನೆ ಅನ್ನೋದು ಎಷ್ಟು ಶತಮಾನಗಳಿಂದ ಮನುಷ್ಯನ ಜೊತೆ ನಾವು ಮಾತಾಡ್ತೀವಲ್ವಾ, ಜೀವ ವಿಕಾಸ ಅಂತೀವಿ. ಜೀವದ ಜೊತೆಗೆ ಜೀವನ ವಿಕಾಸವು ಆಗಿದೆ ಅಂತ ಅನ್ಕೋಬೇಕಾದ್ರೆ ನಮ್ಗೆ ಅದಕ್ಕೆ ಕಾರಣ ಶಿಕ್ಷಣ. ಜೀವನ, ಈ ಬದುಕನ್ನ ನೋಡುವಂತ ದಾಟಿ, ನೋಡುವಂತ ನೋಟ, ದೃಷ್ಟಿಕೋನಗಳೆಲ್ಲವೂ ಇವತ್ತು ನಮ್ಮಲ್ಲಿ ಬದಲಾವಣೆಗಳನ್ನ ತಂದಿದ್ದಾವೆ ಅಂದ್ರೆ ಅದಕ್ಕೆ ಕಾರಣ, ಮೂಲಭೂತ ಕಾರಣ ಶಿಕ್ಷಣ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹಾಗಾಗಿನೇ ಬಹಳಷ್ಟು ಮಹನೀಯರು ಶಿಕ್ಷಣದ ಕುರಿತು ತಮ್ಮದೇ ಆದಂತ ರೀತಿಯಲ್ಲಿ ವ್ಯಾಖ್ಯಾನಿಸ್ತಾ ಹೋಗ್ತಾರೆ. ಏನ್ ಹೇಳ್ತಾರೆ? ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಮನುಷ್ಯನಲ್ಲಿ ಅಡಗಿರುವ ದೈವಿಕ ಪರಿಪೂರ್ಣತೆಯನ್ನು ಹೊರಗೆಡುವುದೇ ಶಿಕ್ಷಣ, ಹೊರ ತೆಗೆಯೋದೇ ಶಿಕ್ಷಣ. ಮನುಷ್ಯನಲ್ಲಿರೋದು ದೈವಿಕತೆ. ನೋಡಿ, ಮನುಷ್ಯ ದೇವರು ಆಗ್ಬಲ್ಲ, ದೆವ್ವನೂ ಆಗ್ಬಲ್ಲ, ಮನುಷ್ಯನಾಗ್ಬೇಕು. ದೈವಿಕತೆ ಅಂತ ಏನ್ ಹೇಳ್ತೀವಿ? ನಮ್ಮಲ್ಲಿರುವಂತ ಒಳ್ಳೆಯತನವನ್ನ, ಒಳ್ಳೆಯ ಗುಣಗಳನ್ನ, ಸಾತ್ವಿಕ ಬದುಕನ್ನ ಕಟ್ಟುವಂತ ಶಕ್ತಿಗಳೆಲ್ಲವೂ ಏನಿದೆಯೋ ಅವೆಲ್ಲವೂ ಶಿಕ್ಷಣದಿಂದಲೇ ಬರ್ತವೆ. ಮನುಷ್ಯನಲ್ಲಿರುತ್ತೆ, ಅದನ್ನ ಹೇಗೆ ಹೊರತರಬೇಕು ಅಥವಾ ಅದನ್ನ ಹೇಗೆ ತಾನು ಪ್ರಕಟಿಸ್ಕೊಳ್ಬೇಕು, ಅದನ್ನ ಹೇಗೆ ನಾನು ರೂಢಿಸ್ಕೋಬೇಕು ಅಂತ ನಾನು ಯೋಚನೆ ಮಾಡಿದೆ ಅಂದ್ರೆ ಅದಕ್ಕೆ ಮೂಲ ಕಾರಣ ಶಿಕ್ಷಣವೇ ಆಗಿರುತ್ತೆ. ಹಾಗಾಗಿ ನಾವು ಹೇಳ್ತಾ ಹೋಗ್ತೀವಿ. ಶಂಕರಾಚಾರ್ಯ ಹೇಳ್ತಾರೆ, ಆತ್ಮ ಸಾಕ್ಷಾತ್ಕಾರವೇ ಶಿಕ್ಷಣ. ನಾವು ಎಷ್ಟೋ ಸಲ ಬಳಸ್ತೀವಿ, ನಮಗ್ ನಾವೇ ಅರ್ಥ ಆಗಲ್ಲ ಅಂತ, ನಾನೇ ಅರ್ಥ ಮಾಡ್ಕೊಳಕ್ಕಾಗಲ್ಲ ಅಂತ. ನಾನು ನನ್ನನ್ನ ಅರ್ಥ ಮಾಡಿಸೋದಿದೆಯಲ್ಲ, ಅದು ಸಾಧ್ಯ ಆಗೋ ಶಿಕ್ಷಣದಿಂದ ಮಾತ್ರವೇ. ಆ ಆತ್ಮ ಸಾಕ್ಷಾತ್ಕಾರ, ನಾನೇನು ಅನ್ನುವಂತ ಪ್ರಶ್ನೆಗೆ ಸರಿಯಾದ ಉತ್ತರವನ್ನ, ನನ್ನ ಶಕ್ತಿ, ಸಾಮರ್ಥ್ಯ, ದೌರ್ಬಲ್ಯ ಎಲ್ಲವನ್ನ ಗುರುತಿಸ್ಕೊಳ್ಳಿಕ್ಕೆ ಸಾಧ್ಯವನ್ನ ನೀಡೋದೇ ಶಿಕ್ಷಣದ ವಿವೇಚನೆಗಳು. ಹಾಗಾಗಿ ಶಂಕರಾಚಾರ್ಯ ಬಳಸ್ತಾರೆ ಅಂತ ಅನ್ಕೋಬಹುದು ನಾವು. ಗಾಂಧೀಜಿ ಹೇಳ್ತಾರೆ, ಮಗುವಿನ ದೇಹ, ಮನಸ್ಸು ಮತ್ತು ಬುದ್ಧಿಗಳಿಗೆ ಸಂಬಂಧಿಸಿದಂತೆ ಸರ್ವತೋಮುಖವಾದಂತಹ ಬೆಳವಣಿಗೆಯನ್ನುಂಟು ಮಾಡುವುದೇ ಶಿಕ್ಷಣ. ನಾವು ಕೇವಲ ದೈಹಿಕವಾಗಿ, ಭೌತಿಕವಾಗಿ ಹೇಗೆ ಕಾಣಿಸ್ತೀವಿ ಅನ್ನೋದು ಮುಖ್ಯ ಅಲ್ಲ. ಒಂದು ಮಗು ಎಲ್ಲಾ ರೀತಿಯಿಂದಲೂ ಏನಾಗ್ಬೇಕು? ಬೆಳವಣಿಗೆಯನ್ನ ಪಡಿಬೇಕು, ಅಭಿವೃದ್ಧಿಯನ್ನ ಸಾಧಿಸ್ಬೇಕು. ದೈಹಿಕವಾಗಿ ಸದೃಢನಾಗ್ಬೇಕು, ಮಾನಸಿಕನಾಗಿ ಸದೃಢನಾಗ್ಬೇಕು, ನೈತಿಕವಾಗಿ ಸದೃಢನಾಗ್ಬೇಕು, ಸಾಮಾಜಿಕವಾಗಿ ಸದೃಢನಾಗ್ಬೇಕು. ಅವನಲ್ಲಿ ಇವೆಲ್ಲ ಬೆಳವಣಿಗೆ ತರಬೇಕು ಅಂದ್ರೆ ಅದಕ್ಕೆ ಶಿಕ್ಷಣವೇ ಅಡಿಪಾಯ. ಶಿಕ್ಷಣದ ಅಡಿಪಾಯ ಇಲ್ಲ ಅಂದ್ರೆ ನಾವ್ ಯಾವುದೇ ಕಾರಣಕ್ಕೂ ಏನನ್ನೂ ಸಾಧಿಸ್ಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಮಗುವಿನಲ್ಲಿ ಎಲ್ಲಾ ರೀತಿಯಾದಂತ ಬದಲಾವಣೆಯನ್ನ ತರಬೇಕು ಅಂದ್ರೆ, ಬೆಳವಣಿಗೆಯನ್ನ, ಅಭಿವೃದ್ಧಿಯನ್ನ ಉಂಟು ಮಾಡ್ಬೇಕು ಅಂದ್ರೆ ಅದು ಸಾಧ್ಯ ಇರೋದು ಶಿಕ್ಷಣದಿಂದ ಮಾತ್ರ ಅಂತ ಅವ್ರು ಪರಿಭಾವಿಸ್ಕೋತಾರೆ. ಜಾನ್ ಡ್ಯೂಯಿ ಹೇಳ್ತಾರೆ, ಅನುಭವಗಳ ನಿರಂತರ ಪುನರ್ರಚನೆ ಮೂಲಕ ಜೀವಿಸುವ ವಿಧಾನವೇ ಶಿಕ್ಷಣ. ಅನುಭವಗಳು, ನಮ್ಮಲ್ಲಿ ಅನುಭವಕ್ಕಿಂತ ಬಹುದೊಡ್ಡ ಶಿಕ್ಷಕ ಮತ್ತೊಬ್ಬ ಇಲ್ಲ. ಆ ಅನುಭವಗಳನ್ನ, ಕಲಿಕೆಯ ಅನುಭವಗಳನ್ನ ಶಿಕ್ಷಣ ನಮ್ಗೆ ಕೊಡ್ತಾ ಹೋಗುತ್ತೆ. ಬದುಕನ್ನ ನೋಡುವ ರೀತಿ, ಬದುಕನ್ನ ಕಟ್ಟಿಕೊಳ್ಳುವ ರೀತಿ, ಕನಸನ್ನ ಕಟ್ಟಿಕೊಳ್ಳುವ ರೀತಿ, ನಾವು ಹೇಗೆ ಯಾವುದರಲ್ಲಿ ಕೌಶಲ್ಯ ಪೂರಿತರಾಗಬೇಕು, ನಾವು ಏನನ್ನ ಕಲಿಬೇಕು,
ನಾವು ಹೇಗೆ ಸಮಾಜಕ್ಕೆ ಉಪಯೋಗಿಗಳಾಗಬೇಕು ಅನ್ನೋ ಎಲ್ಲವನ್ನ ಬದುಕನ್ನ ಕಲಿಸುವಂತಹ ಶಕ್ತಿಯೇ ಶಿಕ್ಷಣ. ಬದುಕನ್ನ ಕಟ್ಟಿಕೊಳ್ಳುವಂತಹ ಶಕ್ತಿ. ಬದುಕನ್ನ ನೀವ್ ಹೇಗ್ ಕಟ್ತೀರಾ, ಹೇಗ್ ರೂಪಿಸ್ಕೋತೀರಾ? ನೀವು ಬದುಕನ್ನ ಕಟ್ಟಬೇಕು, ನಿಮ್ಮ ಅನುಭವಗಳು ಬಹಳ ಮುಖ್ಯ ಆಗ್ತದೆ. ಹಾಗಾಗಿ ಶಿಕ್ಷಣ ಒಂದು ಮಗುವಿಗೆ ಹಲವಾರು ಅನುಭವಗಳನ್ನ ಒದಗಿಸ್ತಾ ಅವನಲ್ಲಿ ಕಲಿಕೆಯನ್ನ ಉಂಟು ಮಾಡ್ತಾ ಹೋಗುತ್ತೆ. ಆ ಕಲಿಕೆಯನ್ನ ಉಂಟು ಮಾಡ್ಬೇಕು ಅಂದಾಗ ನಮ್ಗೆ ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ವಿಷಯ ಇರ್ಬೋದು, ಒಂದು ಜ್ಞಾನ ಇರ್ಬೋದು, ಅವೆಲ್ಲವೂ ಮಗುವಿಗೆ ಅನುಭವಗಳ ಮೂಲಕ ದಾರಿ ಆಗ್ಬೇಕು. ಹಾಗಾಗಿನೇ ಅವಾಗ ಮಾತ್ರವೇ ಅವನಲ್ಲಿ ಕಲಿಕೆ ಅನ್ನೋದು ಉಂಟಾಗ್ಲಿಕ್ಕೆ ಸಾಧ್ಯ. ಪೆಸ್ಟಾಲಜಿ ಹೇಳ್ತಾರೆ, ಮನುಷ್ಯನಲ್ಲಿ ಅಡಗಿರುವ ಸಹಜ ಶಕ್ತಿಗಳ ಸಮರಸತೆ ಮತ್ತು ಪ್ರಗತಿಪರ ಬೆಳವಣಿಗೆಯೇ ಶಿಕ್ಷಣ. ಮನುಷ್ಯನಲ್ಲಿ ಅಡಗಿರುವ ಸಹಜ ಶಕ್ತಿ. ಪ್ರತಿಯೊಂದು ಭಗವಂತ ಪ್ರತಿಯೊಂದು ವಸ್ತುವಿಗೂ ಪ್ರತಿಯೊಂದು ಜೀವಕ್ಕೂ ಒಂದೊಂದು ಚೈತನ್ಯವನ್ನ ಕೊಟ್ಟಿರ್ತಾನೆ. ಅದನ್ನ ಗುರುತಿಸ್ಕೋಬೇಕಾಗತ್ತೆ. ನೋಡಿ, ಬೇಸಿಗೆ ಬರ್ತಾ ಇದೆ. ಈಗ ನೀವು ಸುತ್ತಮುತ್ತ ನೋಡ್ತಾ ಬನ್ನಿ, ಗರ್ಕೆ ಹುಲ್ಲು ಹೇಗ್ ಬಿದ್ದಿರುತ್ತೇನೆ, ಒಣಗೋಗಿರುತ್ತೆ. ಇನ್ನೊಂದು 3 ತಿಂಗಳು ಕಳೆದ್ರೆ ಮಳೆ ಬರುತ್ತೆ, ಮತ್ತೆ ಅದು ಚಿಗ್ರಿ ನಿಲ್ಲುತ್ತೆ. ಹಾಗಾಗಿ ಮನುಷ್ಯನಲ್ಲಿ ಎಲ್ಲವನ್ನ ಭಗವಂತ ದಾರೆ ಹಿಡಿದು ಕಳಿಸಿರ್ತಾನೆ. ಅದನ್ನ ಅವನಲ್ಲಿರುವಂತಹ ಸಹಜ ಶಕ್ತಿ ಅವನಲ್ಲಿ ಆಲ್ರೆಡಿ ಇದೆ. ಅವನಲ್ಲೇ ಮೊದಲೇ ಅವನೇ ಜನ್ಮದತ್ತವಾಗಿ ತಂದಿದ್ದಾನೆ. ಅದನ್ನ ಹೇಗೆ ಬೆಳೆಸ್ಕೊಂಡು ಹೋಗ್ಬೇಕು ಅದನ್ನ ಹೇಳ್ಕೊಡೋದೇ ಶಿಕ್ಷಣ. ಹಾಗಾಗಿ ಪ್ರತಿಯೊಂದನ್ನು ಅನ್ವಯಿಸ್ತಾ ರೂಪಿಸಿಕೊಳ್ಳುವಂತಹ ಶಕ್ತಿ ನಮ್ಗೆ ಶಿಕ್ಷಣದಿಂದಲೇ ಸಿಗುತ್ತೆ. ಹಾಗಾಗಿ ಪೆಸ್ಟಾಲಜಿ ಇರ್ಬೋದು, ಜಾನ್ವಿ ಇರ್ಬೋದು, ಗಾಂಧೀಜಿ ಇರ್ಬೋದು, ವಿವೇಕಾನಂದರಿರ್ಬೋದು, ಶಂಕರಾಚಾರ್ಯರಿರ್ಬೋದು, ಇನ್ನು ಹಲವಾರು ಮಹನೀಯರಿರ್ಬೋದು, ಅವರೆಲ್ಲರ ಉದ್ದೇಶ ಒಂದೇ, ಮನುಷ್ಯನಲ್ಲೇ ಮನುಷ್ಯತ್ವವನ್ನ ಮನುಷ್ಯ ಬದುಕನ್ನ ಕಟ್ಟಿಕೊಳ್ಳುವುದಕ್ಕೆ ನೆರವಾಗೋದೇ ಶಿಕ್ಷಣ ಅಂತ ಅವ್ರು ಪರಿಭಾವಿಸ್ತಾರೆ. ಮನುಷ್ಯ ಒಂದು ಉತ್ತಮವಾದ ಜೀವನವನ್ನ ಕಟ್ಕೋಬೇಕು ಅಂದ್ರೆ ಇವಾಗ ನೋಡಿ, ಯಾಕೆ ಶಿಕ್ಷಣ ನಮಗ್ ಬೇಕು, ಯಾಕೆ ಶಿಕ್ಷಣ ನಮ್ಗೆ ಪ್ರಾಮುಖ್ಯತೆಯನ್ನ ಪಡ್ಕೊಳ್ಳುತ್ತೆ, ಯಾಕೆ ಪಡ್ಕೊಳ್ಳುತ್ತೆ? ನಮ್ಮ ಜೀವನದ ಕ್ರಮಗಳನ್ನ ನೋಡಿ, ನಾವು ಬದುಕುತ್ತಿರುವಂತಹ ರೀತಿಗಳನ್ನ ನೋಡಿ, ಇದರಲ್ಲಿ ಬಹಳಷ್ಟು ನಮ್ಮಲ್ಲಿ ಬದಲಾವಣೆಗಳಾಗಿದ್ದಾವೆ. ಪ್ರತಿ ದಿನವೂ ಪ್ರತಿ ಕ್ಷಣವೂ ಹೊಸದನ್ನ ನಾವು ಯೋಚನೆ ಮಾಡ್ತಿದ್ದೀವಿ, ಆಲೋಚಿಸ್ತಾ ಇದ್ದೇವೆ. ನಮ್ಮ ಬದುಕಿನ ದಿಕ್ಕನ್ನ ನಾವು ನೋಡೋ ರೀತಿ ಹಲವಾರು ಒಂದೇ ದಿಕ್ಕಲ್ಲ, ಹಲವಾರು ಮಜಲುಗಳಲ್ಲಿ ನಿಂತು ನಾವು ನೋಡುವಂತ ಶಕ್ತಿ ನಮ್ಮಲ್ಲಿ ಇವತ್ತು ಬೆಳೆದಿದೆ ಅಂದ್ರೆ ಅದಕ್ಕೆ ಮೂಲಭೂತವಾಗಿರೋದು ಶಿಕ್ಷಣ. ನೀವು ಶತಮಾನಗಳು ನೋಡ್ತಾ ಬನ್ನಿ, ಶತಮಾನಗಳ ಹಿಂದಕ್ಕೆ ಹೋದಂಗೂ ಗುರುಕುಲ ಶಿಕ್ಷಣ ಪದ್ಧತಿಯಿಂದ ಇವತ್ತಿನ ಆಧುನಿಕ ಶಿಕ್ಷಣ ಪದ್ಧತಿವರೆಗೂ ನೋಡ್ತಾ ಬನ್ನಿ, ಎಷ್ಟೆಲ್ಲ ಬದಲಾವಣೆಗಳಾಗಿದ್ದೀವಿ ನಾವು ಇವತ್ತು. ಅದಕ್ಕೆ ಸಾಧ್ಯ ಆಗಿರೋದೇನು, ಸಾಧ್ಯಕರಿಸಿರೋದು ಯಾವುದು? ನಮ್ಗೆ ಶಿಕ್ಷಣ. ಶಿಕ್ಷಣ ಇಲ್ಲ ಅಂದಿದ್ರೆ ನಾವ್ ಯಾವುದೇ ರೀತಿಯ ಬದಲಾವಣೆಯನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಬದಲಾವಣೆಯೇ ಜಗದ ನಿಯಮ ಅಂತೀವಿ. ಆ ಜಗದ ನಿಯಮ ಬದಲಾವಣೆ ಜಗದ ನಿಯಮ ಆಗ್ಬೇಕಾದ್ರೆ ಅದಕ್ಕೆ ಮೂಲಭೂತ ಕಾರಣ ಏನು? ಶಿಕ್ಷಣ. ಶಿಕ್ಷಣ ಇರ್ಲಿಲ್ಲ ಅಂತಿದ್ರೆ ನಮ್ಮಲ್ಲಿ ಯಾವುದೇ ರೀತಿಯ ಬದಲಾವಣೆಗಳು ಆಗ್ತಾ ಇರ್ಲಿಲ್ಲ ಅಲ್ವಾ? ಹಾಗಾಗಿ ಶಿಕ್ಷಣ ಯಾಕೆ ಮುಖ್ಯ ಆಗತ್ತೆ? ನನ್ನಲ್ಲಿ ಒಂದು ಸದೃಢ ಮನಸ್ಸನ್ನ, ಒಂದು ಸದೃಢ ದೇಹದಲ್ಲಿ ಸದೃಢವಾದ ಮನಸ್ಸನ್ನ ಬಿತ್ತುತ್ತೆ, ಬೆಳೆಸುತ್ತೆ. ಹಾಗೆ ನನ್ನಲ್ಲಿ ಸಾಮರಸ್ಯದ ಜೀವನವನ್ನು ತಂದ್ಕೊಡುತ್ತೆ. ನಾನು ಹೇಗ್ ಬದುಕ್ಬೇಕು, ಮನುಷ್ಯನಾಗಿ ನನ್ನ ಜವಾಬ್ದಾರಿ ಏನು, ನಾನು ನನ್ನನ್ನು ಅರ್ಥ ಮಾಡ್ಕೊಂಡಷ್ಟೇ ಸಮಗ್ರವಾಗಿ ಸಮರ್ಥವಾಗಿ ನಾನು ಮತ್ತೊಬ್ಬರನ್ನ ಅರ್ಥ ಮಾಡ್ಕೋಬೇಕು ಅನ್ನೋದನ್ನ ಕಳಿಸುತ್ತೆ. ಮತ್ತೊಬ್ಬರ ಜೊತೆಗೆ ಬೆರೆತು ಬಾಳುವಂತ ಸಂಘ ಜೀವನ, ಸಮಾಜ ಜೀವನವನ್ನ ಕಲಿಸುತ್ತೆ. ಹಾಗಾಗಿ ಶಿಕ್ಷಣ ಬಹಳಷ್ಟು ಪ್ರಾಮುಖ್ಯತೆಯನ್ನ, ಮಹತ್ವವನ್ನ ಪಡ್ಕೊಂಡ್ಬಿಡುತ್ತೆ. ಅಷ್ಟ್ ಮಾತ್ರಕ್ಕೆ ನಾವ್ ಹೇಳೋದಲ್ಲ, ನಮ್ಮಲ್ಲಿರುವಂತಹ ಬುದ್ಧಿಶಕ್ತಿ, ಅನ್ವೇಷಣೆಗಳು, ಹೊಸ ಸಂಶೋಧನೆಗಳು, ಜಗತ್ತಿನ ಬಗ್ಗೆ ಇರುವಂತ ವಿಚಾರಧಾರೆಗಳು, ಇವೆಲ್ಲವನ್ನ ವಿಶ್ಲೇಷಿಸಿ ವಿಮರ್ಶಿಸಿ ಅರ್ಥೈಸ್ಕೊಳ್ಳಿಕ್ಕೆ ನನಗೆ ಸಾಧ್ಯ ಆಗಿರೋದು ಯಾವಾದ್ರಿಂದ? ನನಗೆ ಅಂತಲ್ಲ, ಇಡೀ ಮಾನವ ಕುಲಕ್ಕೆ ನೆರವಾಗಿದೆ ಅನ್ನೋದು ಯಾಕೆ? ಶಿಕ್ಷಣ. ಶಿಕ್ಷಣ ಇಲ್ಲ ಅಂದಿದ್ರೆ ನಮ್ಮಲ್ಲಿ ಇವೆಲ್ಲ ಬದಲಾವಣೆಗಳು ಆಗ್ತಿರ್ಲಿಲ್ಲ. ನಮ್ಮ ಬದುಕಿನ ರೀತಿ ರಿವಾಜುಗಳಲ್ಲಿ ಹೊಸತನವನ್ನ ನೋಡ್ತಿದೀವಿ ನಾವು, ಹೊಸತನವನ್ನ ಹುಡುಕ್ತಿದೀವಿ ನಾವು, ಹೊಸ ನಾವೀನ್ಯಗಳನ್ನ, ಅನ್ವೇಷಣೆಗಳನ್ನ, ಸಂಶೋಧನೆಗಳನ್ನ ಮಾಡ್ತಿದೀವಿ ನಾವು. ವಿಜ್ಞಾನ, ತಂತ್ರಜ್ಞಾನ ಎಲ್ಲದರಲ್ಲೂ ಬದಲಾವಣೆಗಳನ್ನ ತಂದಿದ್ದೀವಿ ನಾವು ಅಂದ್ರೆ ಅದಕ್ಕೆ ಕಾರಣ ಶಿಕ್ಷಣ. ಶಿಕ್ಷಣದ ತಳಪಾಯ ಇಲ್ಲದೆ ಮನುಷ್ಯ ಯಾವುದೇ ರೀತಿಯ ಬದಲಾವಣೆಯನ್ನ, ಹೊಸದನ್ನ ತರಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಸ್ನೇಹಿತರೆ.
ಹಾಗಾಗಿ ಶಿಕ್ಷಣ ಯಾವಾಗಲೂ ಅಷ್ಟೇ ಅದರ ಮಹತ್ವವನ್ನ ಪಡೆದೇ ಇರುತ್ತೆ. ಒಬ್ಬ ಮನುಷ್ಯನನ್ನ ರೂಪಿಸುತ್ತೆ. ಒಂದು ಮಗು ಶಾಲೆಗೆ ಬರುತ್ತೆ ಅಂದ್ರೆ ಅದೊಂದು ಕಚ್ಚಾ ವಸ್ತು. ಅದೇ ಮಗು ಬೆಳೆದು ವಿದ್ಯಾವಂತನ ಆಚೆ ಹೋದಾಗ ಅದೊಂದು ಸಿದ್ಧ ವಸ್ತು. ಎಷ್ಟೆಲ್ಲ ಪ್ರಕ್ರಿಯೆ ಒಳಪಟ್ಟಿದೆ. ಆ ಕಚ್ಚಾ ವಸ್ತು ಸಿದ್ಧ ವಸ್ತುವಾಗಿದೆ ಅಂದ್ರೆ ಅದಕ್ಕೊಂದು ಮೌಲ್ಯ ಬೆಳೀತಾ ಇದೆ. ಹಾಗಾಗಿಯೇ ಮಕ್ಕಳಿಗೆ ಸಿಗುವಂತ ಶಿಕ್ಷಣದಿಂದ ಆತ ಬಹುದೊಡ್ಡ ಕೊಡುಗೆಯನ್ನು ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ನಾವು ಮರೆಯೋ ಆಗಿಲ್ಲ. ಹೀಗಾಗಿ ನಾವು ಹೇಳೋದು ಶಿಕ್ಷಣದ ಕಾರ್ಯ ಸಮಗ್ರವಾಗಿದೆ ಅಂತ. ಅದರ ವ್ಯಾಪ್ತಿ ವಿಶಾಲವಾದದ್ದು. ಎಲ್ಲರಿಗೂ ಎಲ್ಲವನ್ನ ಕಲಿಸ್ತಾ ಹೋಗುತ್ತೆ, ಕಲಿಯುವಂತೆ ಮಾಡುತ್ತೆ. ಅದು ಶಿಕ್ಷಣಕ್ಕಿರುವಂತ ಶಕ್ತಿ. ಇದನ್ನ ಪರಿಭಾವಿಸ್ಕೊತಾ ಹೋಗ್ತೀವಿ ನಾವು. ಹಾಗಾಗಿ ನಾವು ಮುಂದೆ ಹೋಗ್ತಾ ನೋಡೋದಾದ್ರೆ ನಾವಿಲ್ಲಿ ಮುಖ್ಯವಾಗಿ ನೋಡ್ತಾ ಇರೋದೇನು, ಶಿಕ್ಷಣ ಮತ್ತು ಸಮಾಜ. ಶಿಕ್ಷಣ ಮತ್ತು ಸಮಾಜವು ಪರಸ್ಪರ ನಿಕಟ ಸಂಬಂಧ ಹೊಂದಿವೆ ಎಂಬುದು ನಮ್ಮೆಲ್ಲರಿಗೂ ತಿಳಿದಿರುವ ವಿಷಯವಾಗಿದೆ. ಸಮುದಾಯದ ಸುಧಾರಣೆಯು ಆ ಸಮುದಾಯದ ಶೈಕ್ಷಣಿಕ ಗುಣಮಟ್ಟವನ್ನು ಅವಲಂಬಿಸಿದೆ ಮತ್ತು ಅದಕ್ಕೆ ಅನುಗುಣವಾಗಿ ಶಾಲೆಯನ್ನು ಸುಗಮವಾಗಿ ನಡೆಸಲು ಸಮಾಜ ಮತ್ತು ಸಮುದಾಯವು ಶಿಕ್ಷಣ ಪ್ರಕ್ರಿಯೆಯಲ್ಲಿ ಸಕ್ರಿಯವಾಗಿ ಕೊಡುಗೆ ನೀಡಬೇಕಾಗುತ್ತದೆ. ಶಿಕ್ಷಣ ಹಕ್ಕು ಕಾಯ್ದೆ 2009ರಲ್ಲೂ ಇದನ್ನೇ ಹೇಳಲಾಗಿದೆ. ಪ್ರತಿ ಶಾಲೆಯಲ್ಲಿ ಶಾಲಾ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಯನ್ನು ರಚಿಸುವ ಮೂಲಕ ಶಾಲೆ ಮತ್ತು ಸಮುದಾಯವನ್ನು ಒಟ್ಟಿಗೆ ತರುವುದು ಬಹುಮುಖ್ಯವಾಗಿದೆ. ಸದಾ ಶಿಕ್ಷಣ ಮತ್ತು ಸಮಾಜವು ಏಕರೂಪವಾಗಿ ಪರಸ್ಪರ ಸಂಬಂಧ ಹೊಂದಿವೆ, ಪೂರಕ ಮತ್ತು ಪ್ರೇರಕವಾಗಿವೆ. ಆದ್ದರಿಂದಲೇ ಶಿಕ್ಷಣವನ್ನು ಸಮಾಜದ ಉಪವ್ಯವಸ್ಥೆ ಎಂದು ಸಹ ಕರೆಯುತ್ತಾರೆ. ನೋಡಿ, ನಾನು ಪ್ರಾರಂಭದಲ್ಲೇ ಬಳಸ್ತೆ, ಶಿಕ್ಷಣ ಮತ್ತು ಸಮಾಜ ಅನ್ನುವಂತ ವಿಷಯದ ಪರಿಕಲ್ಪನಾ ಸ್ವರೂಪವನ್ನು ಇಟ್ಕೊಂಡು ನಾನು ಬಳಸ್ಕೊಂಡೆ. ಏನು, ಸಮಾಜವೇ ಶಿಕ್ಷಣವನ್ನು ರೂಪಿಸುತ್ತೆ ಎಂದೆ, ಅದೇ ಸಮಾಜವೇ ಶಿಕ್ಷಣವನ್ನು ರೂಪಿಸ್ತು ಅಂತ. ಅದೇ ಶಿಕ್ಷಣ ಇವತ್ತು ಸಮಾಜವನ್ನ ಪುನರ್ರೂಪಿಸ್ತಿದೆ. ನೋಡಿ, ನಮ್ಮ ಆಲೋಚನೆಗಳು, ನಮ್ಮ ಉಡುಗೆ ತೊಡುಗೆಗಳು, ನಮ್ಮ ಅನ್ವೇಷಣೆಗಳು, ಸಂಶೋಧನೆಗಳು, ಹೊಸದನ್ನ ಹುಡುಕುವಂತ ಹಂಬಲ, ಆತುರ, ಇವೆಲ್ಲವೂ ನಮ್ಮಲ್ಲಿ ಬಂದೋಗಿದೆ ಅಂದ್ರೆ ಅದಕ್ಕೆ ಶಿಕ್ಷಣ ಕಾರಣ ಆಗುತ್ತೆ. ಸರ್ಕಾರದ ವ್ಯವಸ್ಥೆಗಳಿದಾವೆ, ಯೋಜನೆಗಳಿದಾವೆ. ಸಮುದಾಯದತ್ತ ಶಾಲೆ ಅಂತ ಹಲವಾರು ಸರ್ಕಾರಿ ಶಾಲೆಗಳಲ್ಲಿ ಕಾರ್ಯಕ್ರಮ ನಡೆಸ್ತಾರೆ. ಸಮುದಾಯದತ್ತ ಶಾಲೆ ಸಮುದಾಯದ ಕಡೆಗೆ ಹೋಗ್ಬೇಕು, ಸಮುದಾಯವನ್ನ ಶಾಲೆಯ ಕಡೆಗೆ ಕರ್ಕೊಂಡ್ಬರ್ಬೇಕು. ಇದನ್ನ ಹೆಚ್ಚಾಗಿ ನಾವು ನೋಡ್ತಾ ಬಂದಾಗ ಸಮಾಜ ಮತ್ತು ಸಮುದಾಯ ಒಂದಕ್ಕೊಂದು ಸಮಾಜದಲ್ಲಿ ಸಮುದಾಯವು ಒಂದು ಒಳಗಡೆ ಬೆರೆತಿರುವಂಥದ್ದು. ಅದು ಹೇಗೆ ನಮ್ಗೆ ಹೊಸ ಆಲೋಚನೆಗಳನ್ನ ತಂದ್ಕೊಡುತ್ತೆ ಅಂತ ನೋಡಿ. ನಾನು ಇಲ್ಲಿ ಬಳಸಿದ್ದೀನಿ ಪೂರಕ ಮತ್ತು ಪ್ರೇರಕ. ಶಿಕ್ಷಣ ಮತ್ತು ಸಮಾಜದ ಅಪೇಕ್ಷೆಗಳಿಗೆ ತಕ್ಕಂತೆ ಶಿಕ್ಷಣ ಕಾರ್ಯನಿರ್ವಹಿಸುತ್ತೆ. ಶಿಕ್ಷಣದ ಗುರಿಗೆ ತಕ್ಕಂತೆ ಸಮಾಜ ಬದಲಾಗುತ್ತೆ. ಸಮಾಜವು ಬದಲಾಗಬೇಕು, ಶಿಕ್ಷಣವು ಅದರ ನೋಟವನ್ನ ಆ ಕಡೆಗೆ ಪೂರಕ ಶಕ್ತಿಯಾಗಿ, ಪ್ರೇರಕ ಶಕ್ತಿಯಾಗಿ ಇರಬೇಕು. ಹಾಗಾಗಿ ಶಿಕ್ಷಣ ಸಮಾಜದ ಉಪವ್ಯವಸ್ಥೆ. ಒಂದು ದೇಹದಲ್ಲಿ ಪ್ರತಿ ಅಂಗಗಳು ಎಷ್ಟು ಮುಖ್ಯ ಆಗ್ತವೋ ಹಂಗೆ ಸಮಾಜದ ಭಾಗವಾಗಿ ಶಿಕ್ಷಣ ಅತ್ಯಂತ ಪ್ರಮುಖವಾದ ಅಂಗವಾಗಿದೆ. ಅದರ ವ್ಯವಸ್ಥೆ, ಆ ಶಿಕ್ಷಣ ಇಲ್ಲದೆ ಇರುವಂತ ಸಮಾಜವನ್ನ ನಾವು ಇವತ್ತು ಕಲ್ಪನೆ ಮಾಡ್ಕೊಳ್ಳಿಕ್ಕೂ ಸಾಧ್ಯ ಆಗಲ್ಲ. ಹಾಗಾಗಿ ಸಮಾಜಕ್ಕೆ ಶಿಕ್ಷಣದ ಜವಾಬ್ದಾರಿಯನ್ನ ವಹಿಸುತ್ತೆ. ಅದೇ ಶಿಕ್ಷಣ ಜವಾಬ್ದಾರಿಯನ್ನು ತಗೊಂಡು ಸಮಾಜಕ್ಕೆ ಇನ್ನಷ್ಟು ಜವಾಬ್ದಾರಿಗಳನ್ನ ನೀಡುತ್ತೆ. ಇದು ಸಮಾಜ ಮತ್ತು ಶಿಕ್ಷಣಕ್ಕೆ ಇರುವಂತಹ ಅವಿನಾಭಾವ ಸಂಬಂಧ. ಒಂದು ನಾಣ್ಯಕ್ಕೆ ಎರಡು ಮುಖ ಎಷ್ಟು ಮುಖ್ಯವೋ ಅದೇ ರೀತಿ ಒಂದು ಬದುಕಿಗೆ ಸಮಾಜ ಮತ್ತು ಶಿಕ್ಷಣ ಅಂತ ಬಂದಾಗ ಅವೆರಡು ಒಂದು ಮೌಲ್ಯಯುತವಾದಂತ ನಾಣ್ಯವಾಗಬೇಕು. ಅಂದ್ರೆ ಅದಕ್ಕೆ ಶಿಕ್ಷಣ ಮತ್ತು ಸಮಾಜ ಬಹಳ ಮುಖ್ಯ ಆಗ್ತವೆ. ಸಮಾಜದ ಉಪವ್ಯವಸ್ಥೆಯಾಗಿ ಶಿಕ್ಷಣವು ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಗೆ ದೃಢವಾದ ಜೀವನವನ್ನು ಸಾಧಿಸಲು ಸಹಾಯ ಮಾಡುವ ಪ್ರಕ್ರಿಯೆಯಾಗಿದೆ. ಸಾಮಾಜಿಕ ಬದಲಾವಣೆಯ ಪ್ರಕ್ರಿಯೆಯ ಮೂಲಕ ಶೈಕ್ಷಣಿಕ ವ್ಯವಸ್ಥೆಯು ಸಂಕೀರ್ಣತೆಯನ್ನು ಪಡೆಯುತ್ತದೆ. ಈ ನಿಟ್ಟಿನಲ್ಲಿ ಶಿಕ್ಷಣವು ಸಮಾಜದ ಸದಸ್ಯರು ನಿರಂತರವಾಗಿ ಬದಲಾಗುತ್ತಿರುವ ಸಮಾಜದ ಅಂಶಗಳಿಗೆ ಹೊಂದಿಕೊಳ್ಳಲು ಸಹಾಯ ಮಾಡುವ ಪ್ರಕ್ರಿಯೆ ಇದಾಗಿದೆ. ಶಿಕ್ಷಣವನ್ನು ವಿಶಿಷ್ಟವಾದ ಸಂಘಟನೆ ಮತ್ತು ವಿಶಿಷ್ಟ ಮಾದರಿಗಳೊಂದಿಗೆ ಸ್ವಯಂ ಒಳಗೊಂಡಿರುವ ಸಾಮಾಜಿಕ ವ್ಯವಸ್ಥೆಯಾಗಿ ವೀಕ್ಷಿಸಬಹುದು.
ಶಿಕ್ಷಣವು ಸಾಮಾಜಿಕ ವ್ಯವಸ್ಥೆಯ ಪ್ರಮುಖ ಉಪವ್ಯವಸ್ಥೆಯಾಗಿದೆ. ಶಿಕ್ಷಣವು ಸಾಮಾಜಿಕ ವ್ಯವಸ್ಥೆಗಳ ಮೇಲೆ ಅಪಾರ ಪರಿಣಾಮವನ್ನ ಬೀರುತ್ತೆ. ನೋಡಿ, ಅಲ್ಲಿ ಬಳಸ್ದಾಗೆ ನಾವು ನೋಡ್ತಾ ಬರ್ಬೋದು. ಶಿಕ್ಷಣವು ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಗೆ ದೃಢವಾದ ಜೀವನವನ್ನು ಸಾಗಿಸಲು ಸಹಾಯ ಮಾಡುವ ಪ್ರಕ್ರಿಯೆ. ನಾನು ನನ್ನ ಜೀವನವನ್ನ ಕಟ್ಕೋತೀನಿ ಅಂತ ಒಂದು ಮಗು ಹೇಗೆ ಕಟ್ಕೋಬೇಕು ಅಂದ್ರೆ ಶಿಕ್ಷಣ ಕೊಡುತ್ತೆ. ಶಿಕ್ಷಣದ ಪ್ರಕ್ರಿಯೆಯಿಂದಲೇ ಒಬ್ಬ ನಿಜವಾದ ವ್ಯಕ್ತಿ ರೂಪುಗೊಳ್ಳಲಿಕ್ಕೆ ಸಾಧ್ಯ ಆಗೋದು, ತನ್ನ ಜೀವನವನ್ನ ಕಟ್ಟಿಕೊಳ್ಳಲಿಕ್ಕೆ ಸಾಧ್ಯ ಆಗೋದು. ಹಾಗಾಗಿಯೇ ಈ ಸಾಮಾಜಿಕ ವ್ಯವಸ್ಥೆನ ಸಂಕೀರ್ಣ ವ್ಯವಸ್ಥೆ. ಈ ಸಮಾಜ ಅಂದ್ರೆ ಹೀಗೆ ಇರಬೇಕು, ಇಂಥ ಸ್ತರ ವ್ಯವಸ್ಥೆ ಇರ್ಬೋದು, ಸಾಮಾಜಿಕ ಸ್ತರ ವ್ಯವಸ್ಥೆಗಳಿರ್ಬೋದು, ಸಾಮಾಜಿಕ ಕಟ್ಟುಪಾಡುಗಳಿರ್ಬೋದು, ಅವೆಲ್ಲವನ್ನ ನೋಡ್ತಾನೆ ಅವೆಲ್ಲಕ್ಕೂ ಪ್ರಾಮುಖ್ಯತೆಯನ್ನು ಕೊಡ್ತಲೇ ನಾವು ಏನ್ ಮಾಡ್ಬೇಕಾಗತ್ತೆ, ಶಿಕ್ಷಣದ ಜವಾಬ್ದಾರಿಗಳನ್ನ ನಾವು ನೋಡ್ಬೇಕಾಗತ್ತೆ. ಹಾಗಾಗಿ ಸಾಮಾಜಿಕ ವ್ಯವಸ್ಥೆ ಸಂಕೀರ್ಣತೆಯನ್ನ ಗಮನದಲ್ಲಿಟ್ಟುಕೊಂಡೇ ಏನ್ ಮಾಡುತ್ತೆ ಶಿಕ್ಷಣ ಸಮಾಜಕ್ಕೆ ಒಂದಷ್ಟು ಜವಾಬ್ದಾರಿ. ಸಮಾಜವೂ ಅಷ್ಟೇ ಕಾಳಜಿಯನ್ನು ಹೊಂದಿರುತ್ತೆ. ಪ್ರತಿಯೊಬ್ಬ ವ್ಯಕ್ತಿಯು ಸಮಾಜಕ್ಕೆ ಉಪಯೋಗಿ ಆಗ್ಬೇಕು, ಪ್ರತಿಯೊಬ್ಬ ವ್ಯಕ್ತಿಯು. ಹಾಗಾಗಿಯೇ ನಮ್ಮ ಸಮಾಜದ ಸದಸ್ಯರ ಜವಾಬ್ದಾರಿಗಳನ್ನ, ನೈತಿಕ ಮೌಲ್ಯಗಳನ್ನ, ಸಮಾಜದ ಅಪೇಕ್ಷೆಗಳನ್ನ ಪೂರೈಸುವಂತ ಸದಸ್ಯರು ನಿರ್ಮಾಣ ಆಗ್ಬೇಕಾಗತ್ತೆ. ಅದನ್ನ ಯಾರು ನಿರ್ಮಾಣ ಮಾಡ್ಕೊಡ್ತಾರೆ? ಶಿಕ್ಷಣವೇ ನಿರ್ಮಾಣ ಮಾಡ್ಬೇಕಾಗತ್ತೆ, ಶಿಕ್ಷಣವೇ ರೂಪಿಸ್ಬೇಕಾಗತ್ತೆ. ಶಿಕ್ಷಣದ ಕಾರ್ಯಗಳಿದಾವೆ. ಒಂದೇನು, ಮಗುವನ್ನ ರೂಪಿಸುವುದು, ನಿರ್ಮಿಸುವುದು, ಅದ್ರ ಜೊತೆಗೆ ಅವರ ಮಗುವಿನ ಅಭಿವೃದ್ಧಿ ಆಗ್ಬೇಕು, ಬೆಳವಣಿಗೆ ಆಗ್ಬೇಕು, ಮತ್ತೆ ಮಗುವಿಗೆ ಒಂದಷ್ಟು ದೀಕ್ಷೆಗಳನ್ನ ಕೊಡ್ಬೇಕು. ಆ ದೀಕ್ಷೆಗಳೆಲ್ಲವೂ ಶಿಕ್ಷಣದಿಂದಲೇ ಸಿಗ್ತವೆ ಅನ್ನೋದನ್ನ ನಾವು ನೆನಪಲ್ಲಿಟ್ಕೊಂಡಿರ್ಬೇಕಾಗತ್ತೆ. ಶಿಕ್ಷಣವನ್ನು ವಿಶಿಷ್ಟವಾದ ಸಂಘಟನೆ, ವಿಶಿಷ್ಟವಾದ ಮಾದರಿಗಳಿಗೆ ಸ್ವಯಂ ಒಳಗೊಂಡಿರೋ ಸಾಮಾಜಿಕ ವ್ಯವಸ್ಥೆಯಾಗಿ ಸಮಾಜವನ್ನ ನಾವು ಶಿಕ್ಷಣವಿಲ್ಲದೆ ಕಲ್ಪಿಸ್ಕೊಳ್ಳಿಕ್ಕೂ ನಮ್ಗೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಕ್ಲಾರ್ಕ್ ಪ್ರಕಾರ ಹೇಳ್ತಾ ನೋಡಿ, ಶಿಕ್ಷಣ ವ್ಯವಸ್ಥೆಯು ಸಮಾಜದ ಮೇಲೆ ಒಂದು ನಿರ್ದಿಷ್ಟವಾದ ಪ್ರಭಾವವನ್ನು ಬೀರುತ್ತದೆ. ಯಾವುದೇ ಸಮಾಜದ ಆರ್ಥಿಕತೆ, ರಾಜಕೀಯ ಸಂಘಟನೆ, ಸಾಮಾಜಿಕ ಶ್ರೇಣೀಕರಣ, ಸಂಸ್ಕೃತಿ, ರಕ್ತ ಸಂಬಂಧ ಮತ್ತು ಸಾಮಾಜಿಕ ಏಕೀಕರಣವು ಶಿಕ್ಷಣದೊಂದಿಗೆ ನಿಕಟ ಸಂಬಂಧ ಹೊಂದಿದೆ. ಹೀಗಾಗಿ ಶಿಕ್ಷಣವು ಜ್ಞಾನದ ವರ್ಗಾವಣೆ ಮತ್ತು ಪ್ರಗತಿಯ ಜೊತೆಗೆ ವ್ಯಕ್ತಿಗಳ ಸಾಮಾಜೀಕರಣದ ನಿಯೋಗಿಯಾಗಿದೆ. ಶಿಕ್ಷಣವು ಜ್ಞಾನದ ವರ್ಗಾವಣೆ ಮತ್ತು ಪ್ರಗತಿಯ ಜೊತೆಗೆ ವ್ಯಕ್ತಿಗಳ ಸಾಮಾಜೀಕರಣದ ನಿಯೋಗಿ. ನಾವು ಸಾಮಾಜೀಕರಣದ ನಿಯೋಗಿಗಳಾಗಿ ಕುಟುಂಬವನ್ನು ನೋಡ್ತೀವಿ, ಶಾಲೆಯನ್ನ ನೋಡ್ತೇವೆ, ಸಮವಯಸ್ಕರ ಗುಂಪನ್ನ ನೋಡ್ತೀವಿ, ಇವತ್ತಿನ ಸಮೂಹ ಮಾಧ್ಯಮಗಳನ್ನ ನೋಡ್ತೀವಿ. ಒಂದು ಶಾಲೆನೇ ಒಂದು ಪುಟ್ಟ ಸಮಾಜ ಇದ್ದಾಗ ಅಲ್ಲಿ ಎಲ್ಲಾ ರೀತಿಯಾದಂತ ಮಕ್ಕಳು ಬರ್ತಾರೆ. ಶಾಲೆಯಲ್ಲಿ ಎಲ್ಲಾ ರೀತಿಯಾದ ಆಚರಣೆಗಳು, ಪಠ್ಯಕ್ರಮ, ಸಹ ಪಠ್ಯಕ್ರಮ ಇವೆಲ್ಲವೂ ಸಿಗ್ತಾ ಹೋಗುತ್ತೆ. ಹಾಗಾಗಿ ಶಿಕ್ಷಣ ಒಂದು ಪ್ರಮುಖವಾದ ಸಾಮಾಜೀಕರಣದ ನಿಯೋಗಿ. ನನಗೆ ಶಿಕ್ಷಣ ಕೊಟ್ಟಿರುವಂತಹ ಜವಾಬ್ದಾರಿ, ಸಾಮಾಜಿಕ ಅಪೇಕ್ಷೆಗಳಿಗೆ ತಕ್ಕಂತೆ ಶಿಕ್ಷಣ ನಮ್ಮಲ್ಲಿ ಹೊಸ ಆಲೋಚನೆಗಳನ್ನ, ಹೊಸ ಜವಾಬ್ದಾರಿಗಳನ್ನ ನೀಡ್ತಾ ಹೋಗುತ್ತೆ. ಒಬ್ಬ ಸಮಾಜಕ್ಕೆ ಒಬ್ಬ ಡಾಕ್ಟರ್ ಬೇಕಿದ್ದಾನೆ, ಅದನ್ನ ರೂಪಿಸ್ಕೊಡೋದು, ನಿರ್ಮಿಸ್ಕೊಡೋದು ಶಿಕ್ಷಣದ ಕೆಲಸ. ಸಮಾಜಕ್ಕೆ ಒಬ್ಬ ಇಂಜಿನಿಯರ್ ಬೇಕಿದ್ದಾನೆ, ಸಮಾಜಕ್ಕೆ ಒಬ್ಬ ಶಿಕ್ಷಕ ಬೇಕಿದ್ದಾನೆ, ಸಮಾಜಕ್ಕೆ ಒಬ್ಬ ಮುತ್ಸದ್ದಿ ರಾಜಕಾರಣಿ ಬೇಕಿದ್ದಾನೆ. ಇವೆಲ್ಲವನ್ನು ರೂಪಿಸ್ಬೇಕಾದ್ರೆ ಶಿಕ್ಷಣ. ಹಾಗಾಗಿ ಸಮಾಜದಲ್ಲಿ ಹೇಗೆಲ್ಲ ಇದೆ, ಸಮಾಜದ ನನ್ನ ಜವಾಬ್ದಾರಿ ಏನು, ಸಮಾಜದ ನಾನು ಹೇಗೆಲ್ಲ ಇರಬೇಕು ಅನ್ನುವಂತ ಕೆಲಸವನ್ನ ಸಾಮಾಜಿಕರಣ ನೆಲೆಯಲ್ಲಿ ಶಿಕ್ಷಣ ಒಂದು ನಿಯೋಗಿಯಾಗಿ, ಒಂದು ಮಧ್ಯವರ್ತಿಯಾಗಿ ಕೆಲಸವನ್ನ ಮಾಡುತ್ತೆ. ಹಾಗಾಗಿ ಶಿಕ್ಷಣವು ಸಾಮಾಜಿಕ ವ್ಯವಸ್ಥೆಯಾಗಿದೆ ಮತ್ತು ಇತರ ಸಾಮಾಜಿಕ ವ್ಯವಸ್ಥೆಯಲ್ಲಿ ಧನಾತ್ಮಕ ಬದಲಾವಣೆಗಳನ್ನು ತರುವ ಜವಾಬ್ದಾರಿಯನ್ನ ಹೊಂದಿದೆ. ಧನಾತ್ಮಕವಾದಂತ ಬದಲಾವಣೆಯನ್ನು ತರಬೇಕು. ಧನಾತ್ಮಕ ಒಂದು ಮನುಷ್ಯನಲ್ಲಿ, ಮಗುವಿನಲ್ಲಿ ಅಥವಾ ಶಿಕ್ಷಣ ವ್ಯವಸ್ಥೆಗೆ ಒಳಪಡುವಂತಹ ಎಲ್ಲಾ ಮಕ್ಕಳಲ್ಲಿ ತಾವು ಆಲೋಚಿಸುವಂತ ಶಕ್ತಿ ಹೆಚ್ಚಾಗಬೇಕಿದೆ. ಅದು ಯಾವ ರೀತಿಯ ಆಲೋಚನೆಗಳು? ಧನಾತ್ಮಕವಾಗಿ ಆಲೋಚನೆಗಳು ಬರಬೇಕಿದೆ. ಪ್ರತಿಯೊಂದು ಜವಾಬ್ದಾರಿಗಳನ್ನ ಮಗು ತನ್ನ ಜವಾಬ್ದಾರಿಗಳನ್ನು ತಗೋಬೇಕು. ತನ್ನ ಸಾಮಾಜಿಕ ಜವಾಬ್ದಾರಿಗಳೇನು, ತನ್ನ ರಾಜಕೀಯ ಜವಾಬ್ದಾರಿಗಳೇನು, ತನ್ನ ಶಾಲಾ ಜವಾಬ್ದಾರಿಗಳೇನು, ತನ್ನ ನೆರೆಹೊರೆಯ ಜವಾಬ್ದಾರಿಗಳೇನು. ಸೊ ಹಾಗಾಗಿ ಮಗುವಿಗೆ ಅದರ ಅವಶ್ಯಕತೆ ಗೊತ್ತಾಗ್ಬೇಕು. ಒಂದು ನಾಣ್ಣುಡಿ ಇದೆ, ಏನ್ ಹೇಳ್ತಾರೆ, ಅರಮನೆ ಇಲ್ಲ ಆದ್ರೆ ಅರಮನೆ ಇಲ್ಲ ಅಂದ್ರೂ ಪರವಾಗಿಲ್ಲ, ನೆರೆಮನೆ ಇರಬೇಕು ಅಂತ.
ಅರಮನೆ ಇಲ್ಲ ಅಂದ್ರೂ ಪರವಾಗಿಲ್ಲ, ನೆರೆಮನೆ ಇರಬೇಕು ಅಂತ. ಏನು ನೆರೆಮನೆ ಅಂದ್ರೇನು? ನನಗೆ ಕಷ್ಟಕ್ಕೆ ಬರುವಂತ ನೆರೆಹೊರೆನು ಬಹಳ ಮುಖ್ಯ. ನನಗೇನೋ ಕಷ್ಟ ಆಯ್ತು ಅಂದಾಗ ನನ್ನ ಸಮಾಜದ ಸದಸ್ಯರು ನನ್ನ ಜೊತೆಗೆ ಬರ್ತಾರೆ, ನನ್ನ ಸುಖ ದುಃಖದಲ್ಲಿ ಭಾಗಿಯಾಗ್ತಾರೆ. ಹಾಗಾಗಿ ಸಮಾಜದ ಅಪೇಕ್ಷೆಗಳಿಗೆ ನಾನು ಸ್ಪಂದಿಸ್ಬೇಕು. ಆ ಜವಾಬ್ದಾರಿಯನ್ನ ಬರ್ಬೇಕಾದ್ರೆ, ನಾನು ಇನ್ನೊಬ್ಬರಿಗೆ ಸಹಾಯ ಮಾಡಬೇಕು ಅಂದ್ರೆ, ನಾನು ಇನ್ನೊಬ್ಬರಿಗೆ ಸ್ಪಂದಿಸ್ಬೇಕು ಅಂದ್ರೆ, ನನ್ನಲ್ಲಿ ಒಂದಷ್ಟು ಧನಾತ್ಮಕವಾದ ಬದಲಾವಣೆಗಳು, ಧನಾತ್ಮಕವಾದ ಚಿಂತನೆಗಳು, ಧನಾತ್ಮಕವಾದ ಆಲೋಚನೆಗಳು ಇರಬೇಕಾಗಿರೋದು ಬಹಳ ಮುಖ್ಯ ಆಗುತ್ತೆ. ಶಿಕ್ಷಣ ವ್ಯವಸ್ಥೆಯು ಅನೇಕ ವಿಭಿನ್ನ ಉಪವ್ಯವಸ್ಥೆ ಅಥವಾ ಭಾಗಗಳಿಂದ ಕೂಡಿದೆ. ಪ್ರತಿಯೊಂದು ಶಿಕ್ಷಣ ಮತ್ತು ಸಮಾಜವು ತನ್ನದೇ ಆದ ಗುಣಗಳನ್ನ ಹೊಂದಿದೆ. ಮನುಷ್ಯನ ಶ್ರೇಯೋಭಿಲಾಷೆಗಾಗಿ ಒಟ್ಟಾಗಿ ಕಾರ್ಯನಿರ್ವಹಿಸುತ್ತವೆ. ಸಮಾಜದ ಪ್ರತಿಯೊಂದು ಭಾಗವು ಸುಗಮವಾಗಿ ಕಾರ್ಯನಿರ್ವಹಿಸಲು ಅಥವಾ ನೇರವಾಗಿ ಅಥವಾ ಪರೋಕ್ಷವಾಗಿ ಒಂದನ್ನೊಂದು ಅವಲಂಬಿಸಿರುತ್ತದೆ. ನಾನಾಗಲೇ ಬಳಸಿದ್ದೀನಿ, ಏನು, ಒಂದು ಹೂ ನೋಡಿ, ಆ ಹೂವಿಗೆ ಪರಿಮಳ ಇತ್ತು ಅಂದ್ರೆ ಎಲ್ಲ ಪರಿಮಳದಿಂದ ಆ ಹೂವಿನ ಸೊಬಗೆಚ್ಚುತ್ತೆ. ಆ ಪರಿಮಳವೇ ಇಲ್ಲ ಅಂದ್ರೆ, ಹಾಗಾಗಿ ಶಿಕ್ಷಣ ಮತ್ತು ಸಮಾಜ ಪರಿಮಳಯುಕ್ತವಾಗಿರುವಂತ ಹೂ ಇದ್ದಾಗ ಯಾವುದು ಮುಖ್ಯ? ಒಂದು ಪರಿಮಳ ಇಲ್ಲ ಅಂದ್ರೂ ಆ ಹೂವಿಗೆ ಬೆಲೆ ಬರಲ್ಲ. ಬರೀ ಹೂವಿಗೆ ಬೆಲೆ ಬರಲ್ಲ, ಒಂದು ಸುವಾಸನೆ ಇರಬೇಕು, ಒಂದು ಪರಿಮಳ ಇರಬೇಕು. ಹಾಗಾಗಿ ನೋಡಿ, ಯಾವಾಗ್ಲೂ ಅಷ್ಟೇ, ಒಂದು ನಾನಿದೆ ಎರಡು ಮುಖ ಅಂತ ಆಗ್ಲೇ ನಾನು ಬಳಸಿದ್ದೀನಿ, ಮತ್ತೆ ಪರಿಮಳಯುಕ್ತವಾಗಿರು ಅಂತ ಕರಿತಿದ್ದೀನಿ. ಇವೆರಡು, ಶಿಕ್ಷಣ ಮತ್ತು ಸಮಾಜ ಎರಡು ಒಟ್ಟಾಗಿಯೇ ಕೆಲಸ ಮಾಡ್ಬೇಕಾಗತ್ತೆ, ಬದಲಾವಣೆಯನ್ನು ತರಬೇಕಾಗತ್ತೆ. ಹಾಗಾಗಿ ನಾವು ಇದನ್ನು ನೋಡ್ತೇವೆ, ಅವೆರಡು ಒಂದಕ್ಕೊಂದು ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಒಂದನ್ನೊಂದು ಅವಲಂಬಿಸಿರ್ತವೆ. ಅದನ್ನು ನಾವು ನೋಡ್ತಾ ಇದ್ದೀವಿ ಕೂಡ. ವಿಲ್ಲರ್ಡ್ ವಾಲರ್ ಶಿಕ್ಷಣವನ್ನು ಸಾಮಾಜಿಕ ವ್ಯವಸ್ಥೆ ಎಂದು ಪರಿಗಣಿಸಲು 5 ಕಾರಣಗಳನ್ನ ನೀಡ್ತಾನೆ. ಶಿಕ್ಷಣವು ಶಾಲೆಯೊಳಗಿನ ಸಾಮಾಜಿಕ ಸಂವಹನದ ಪರಿಣಾಮವಾಗಿ ಸಾಮಾಜಿಕ ರಚನೆಯನ್ನು ಹೊಂದಿರುತ್ತದೆ. ಶಿಕ್ಷಣವು ಶಾಲೆಯೊಳಗಿನ ಸಾಮಾಜಿಕ ಸಂವಹನದ ಪರಿಣಾಮವಾಗಿ ಸಾಮಾಜಿಕ ರಚನೆಯನ್ನು ಹೊಂದಿರುತ್ತೆ. ಒಂದು ಸಮಾಜ, ಒಂದು ಪುಟ್ಟ ಸಮಾಜ ಅಂತ ಕರಿಬೇಕು ಒಂದು ಶಾಲೆ ಎಂದಾಗ. ಶಿಕ್ಷಣ ಶಾಲೆಯ ಮುಖಾಂತರವೇ ತಲುಪ್ತಾ ಹೋಗುತ್ತೆ. ಅಷ್ಟು ಮಾತ್ರ ಅಲ್ಲ, ನಮ್ಗೆಲ್ಲರಿಗೂ ಗೊತ್ತಿದೆ, ಶಿಕ್ಷಣ ಔಪಚಾರಿಕವಾಗಿ ಶಾಲೆಯ ಮುಖಾಂತರ ತಲುಪಬಹುದು, ಅಥವಾ ನಮ್ಮ ಮನೆ ಸಮಾಜ ಸುತ್ತಮುತ್ತ ಅನೌಪಚಾರಿಕವಾಗಿ ತಲುಪಬಹುದು, ಅಥವಾ ಔಪಚಾರಿಕವಲ್ಲದ ಶಿಕ್ಷಣ ಮಾದರಿಯಲ್ಲಿ ತಲುಪಬಹುದು. ಆದ್ರೆ ಹೆಚ್ಚು ಪ್ರಖರವಾಗಿ, ಹೆಚ್ಚು ಪರಿಣಾಮಕಾರಿಯಾಗಿ ನಮ್ಮ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತೆ, ಹೊಸತನವನ್ನ ತರುತ್ತೆ, ಹೊಸ ಆಲೋಚನೆಗಳನ್ನ ಉಂಟು ಮಾಡುತ್ತೆ ಅಂದ್ರೆ ಅದು ಔಪಚಾರಿಕ ಶಿಕ್ಷಣ ಶಾಲೆಯಲ್ಲಿ. ಹಾಗೆ ಶಾಲೆಯಲ್ಲಿರುವಂತ ವ್ಯವಸ್ಥೆ, ಶಾಲೆಯ ಆಚರಣೆಗಳು, ಶಾಲೆಯ ತತ್ವಶಾಸ್ತ್ರೀಯ ನೆಲೆ, ಇವೆಲ್ಲವೂ ಏನಾಗ್ತವೆ, ಸಾಮಾಜಿಕ ರಚನೆಯನ್ನ ಪ್ರತಿಬಿಂಬಿಸ್ತವೆ. ನಾವೊಂದು ರಾಷ್ಟ್ರೀಯ ಹಬ್ಬವನ್ನ ಮಾಡಿದ್ವಿ ಅಂತ ಅನ್ಕೋಣ ನಮ್ಮ ಶಾಲೆಯಲ್ಲಿ. ಆ ರಾಷ್ಟ್ರೀಯ ಹಬ್ಬವನ್ನ ಮಾಡ್ಬೇಕಾದ್ರೆ ಸಂಸ್ಕೃತಿಯಲ್ಲಿ ಸಮ್ಮೇಳಿಸ್ತಾ ಇರುತ್ತೆ. ನಾವು ಪೂಜೆ ಮಾಡೋ ರೀತಿ, ಹಾರ ಹಾಕುವಂತ ರೀತಿ, ಕಡ್ಡಿ ಹಚ್ಚುವ ರೀತಿ, ದೀಪ ಬೆಳಗುವ ರೀತಿ, ಇವೆಲ್ಲವೂ ನಾವು ನೋಡಿ ಅಲ್ವಾ, ನಮ್ಮ ಸಂಸ್ಕೃತಿಯ ಬಿಂಬ ಆಗಿ ನಿಂತ್ಕೊಳ್ಳುತ್ತೆ. ಒಂದು ಶಾಲೆಯಲ್ಲಿ ಬಂದಾಗ ಶಾಲೆಯಲ್ಲಿ ಯಾವುದೇ ರೀತಿಯಾದಂತ ತಾರತಮ್ಯ ಇರಲ್ಲ. ಅಲ್ಲಿ ಒಬ್ಬ ಶಿಕ್ಷಕ ಆದವನು ಸರ್ವಧರ್ಮೀಯನು, ಎಲ್ಲಾ ಧರ್ಮಕ್ಕೆ ಸೇರಿದಂತವನು, ಸರ್ವಧರ್ಮೀಯ ಮಕ್ಕಳು ಬರ್ತಾರೆ, ಅವರೆಲ್ಲರೂ ಸಹ ಇಲ್ಲಿ ಸಾಮಾಜಿಕ ರಚನೆಯನ್ನ ಪ್ರತಿಬಿಂಬಿಸ್ತಾರೆ. ಎಲ್ಲಾ ರೀತಿಯ ವರ್ಗ, ಎಲ್ಲಾ ರೀತಿಯ ಮಕ್ಕಳು, ಎಲ್ಲರನ್ನ ನೋಡ್ತಾ ಹೋಗ್ತೀವಿ. ಆದ್ರೆ ಶಿಕ್ಷಕ ಮಾತ್ರ ಅಥವಾ ಶಿಕ್ಷಣ ಮಾತ್ರ ಸರ್ವಧರ್ಮೀಯ, ಸರ್ವಜಾತಿ, ಸರ್ವರಲ್ಲೂ ಸಲ್ಲುವಂಥದ್ದು. ಹಾಗಾಗಿ ನಾವು ಸಾಮಾಜಿಕ ರಚನೆ ನೋಡ್ತೀವಿ. ಶಿಕ್ಷಣವು ಬಲವಾದ ಸಾಮಾಜಿಕ ಸಂಬಂಧದಿಂದ ಬಂಧಿಸಲ್ಪಟ್ಟಿದೆ. ಬಲವಾದ ಸಾಮಾಜಿಕ ಸಂಬಂಧ ನಮ್ಗೆ ಒಂದು ಜೀವಕ್ಕೆ, ಈ ದೇಹಕ್ಕೆ ಒಂದು ಜೀವ ಇರಬೇಕು, ಉಸಿರು ಬಹಳ ಮುಖ್ಯ ಆಗುತ್ತೆ. ಆ ಉಸಿರೇ ಸಮಾಜದ ಉಸಿರೇ ಶಿಕ್ಷಣ. ಶಿಕ್ಷಣವೇ ಇಲ್ಲ ಅಂದ್ರೆ ಸಮಾಜಕ್ಕೆ ಅರ್ಥವೇ ಇರಲ್ಲ. ಹಾಗಾಗಿ ಸಾಮಾಜಿಕ ಸಂಬಂಧದಿಂದ ಬಂಧಿಸಲ್ಪಟ್ಟಿದೆ. ಶಿಕ್ಷಣವು ಎಲ್ಲರೂ ಒಂದಾಗಿ ಸೇರಿದ ಭಾವನೆಯಿಂದ ಬಂಧಿಸಲ್ಪಟ್ಟಿದೆ. ನಾವೆಲ್ಲರೂ ಒಂದೇ. ನಾನು ಮನೆಗೆ ಹೋದ್ಮೇಲೆ ನನ್ನ ಮನೆಯಲ್ಲಿ ಒಂದು ಧರ್ಮ ಇರ್ಬೋದು, ನನ್ನ ಮನೆಯಲ್ಲಿ ಒಂದು ಜಾತಿ ಇರ್ಬೋದು, ನನ್ನ ಊರಿನಲ್ಲಿ ಒಂದು ಇರ್ಬೋದು, ಏನಾದ್ರು ಆಗಿರ್ಬೋದು. ಆದ್ರೆ ನಾನು ಆಗ್ಲೇ ಬಳಸಿದ್ದೀನಿ ಸರ್ವಧರ್ಮೀಯ ಅಂತ. ಹಾಗಾಗಿ ಇಲ್ಲೇನಾಗತ್ತೆ, ನಾವೆಲ್ಲರೂ ಒಂದೇ, ನಾವೆಲ್ಲರೂ ಭಾರತೀಯರು, ಭಾರತಾಂಬೆಯ ಮಕ್ಕಳು. ನಾನು ಹಿಂದೂ, ಮುಸ್ಲಿಂ, ಕ್ರಿಸ್ತ, ಜೈನ, ಬೌದ್ಧಿ ಯಾರೂ ಅಲ್ಲ, ನಾನು ಭಾರತಾಂಬೆಯ ಮಗು ಅಂತ ಹೇಳ್ಕೋಬೇಕು ಅಂದಾಗ ನಮ್ಮಲ್ಲಿ ನಾವೆಲ್ಲರೂ ಒಂದು ಅನ್ನೋ ಭಾವನೆಯನ್ನ ಬೆಸಬೇಕಾ, ಅದು ಶಿಕ್ಷಣದಿಂದ ಮಾತ್ರ ಸಾಧ್ಯ ಆಗತ್ತೆ. ಹಾಗಾಗಿ ಒಂದು ಒಗ್ಗೂಡಿತವಾಗಿರುವ
ಐಕ್ಯತೆಯ ಭಾವನೆಯಿಂದ ಶಿಕ್ಷಣ ಬಿಸ್ತಿರುತ್ತೆ. ಶಿಕ್ಷಣವು ತನ್ನದೇ ಆದ ಸಂಸ್ಕೃತಿ, ಸಂಪ್ರದಾಯ ಮತ್ತು ಕೆಲಸ ಮಾಡುವ ವಿಧಾನವನ್ನು ಒಳಗೊಂಡಿದೆ. ಈ ಶಿಕ್ಷಣವು ತನ್ನದೇ ಆದ ತನ್ನ ಶಿಕ್ಷಣದ ಸಂಸ್ಕೃತಿ ಸರ್ವವ್ಯಾಪಿ, ಎಲ್ಲರನ್ನೂ ಒಂದೇ ರೀತಿಯಲ್ಲಿ ಕಾಣುವಂತಹ ಶಕ್ತಿ. ಹಾಗಾಗಿ ಅದರ ಸಂಪ್ರದಾಯ, ಕೆಲಸ ಮಾಡುವ ವಿಧಾನ, ನಾನು ಒಬ್ಬೊಬ್ಬರಿಗೆ ಒಂದೊಂದು ಅಂತ ಹೇಳಲ್ಲ, ಎಲ್ಲರೂ ಒಂದೇ, ಎಲ್ಲರಿಗೂ ನಾನು ತಲುಪ್ತೀನಿ, ಎಲ್ಲರಲ್ಲೂ ನಾನು ಇರ್ತೀನಿ ಎನ್ನುವಂಥ ವಿದ್ಯಾ ಸರಸ್ವತಿ ಶಿಕ್ಷಣ. ಅದು ಎಲ್ಲರಿಗೂ ಎಲ್ಲ ಸಂಸ್ಕೃತಿನ ಒಳಗೊಂಡಿರುತ್ತೆ. ಮತ್ತೆ ಶಿಕ್ಷಣವು ಜಾನಪದ ಮಾರ್ಗಗಳನ್ನು, ಸಾಮಾಜಿಕ ಸಂಘಟನೆಯನ್ನು, ಹೆಚ್ಚು ಸಾಂಸ್ಥಿಕ ಮಾದರಿಗಳನ್ನು ರವಾನಿಸಲು ಸಹಾಯ ಮಾಡುತ್ತದೆ. ಶಿಕ್ಷಣ ಜನಪದ ಮಾರ್ಗಗಳನ್ನ, ಜನಪದ ಸಂಘಟನೆಯನ್ನು ಹೆಚ್ಚು ಸಾಂಸ್ಥಿಕ ಮಾದರಿಗಳನ್ನು ರವಾನಿಸಲು, ತಲುಪಿಸೋದಕ್ಕೆ ಒಂದು ಸಂಸ್ಥೆಗೆ ಜವಾಬ್ದಾರಿಗಳಿರ್ತವೆ. ಒಂದು ಸಮುದಾಯದಲ್ಲಿ ಇರುವಂತಹ ಶಾಲೆ ತನ್ನ ನೆರೆಹೊರೆಯಲ್ಲಿರುವಂತ ತನ್ನ ಸಮಾಜದಲ್ಲಿರುವಂತ ವಿಚಾರಗಳ ಬಗ್ಗೆ ಗಮನ ಕೊಡ್ಬೇಕಾಗತ್ತೆ. ಸೊ ಸಾಂಸ್ಥಿಕ ಮಾದರಿಗಳನ್ನ ನೀಡಿ ಒಂದು ಸಂಸ್ಥೆ ಹೇಗೆಲ್ಲ ಕಾರ್ಯವನ್ನು ನಿರ್ವಹಿಸಬೇಕಾಗತ್ತೆ, ನನ್ನ ಜವಾಬ್ದಾರಿ ಏನು. ಇದೊಂದು ಶಾಲೆ ಇದೆ, ಈ ಶಾಲೆ ತನ್ನ ಸಮುದಾಯದಲ್ಲಿ, ತನ್ನ ಸಮಾಜದಲ್ಲಿ ಅದಕ್ಕೆ ಇರುವಂತಹ ಜವಾಬ್ದಾರಿಗಳೇನು, ಆ ಜವಾಬ್ದಾರಿಗಳು, ಅಲ್ಲಿನ ನಂಬಿಕೆಗಳು, ಅಲ್ಲಿನ ವಿಶ್ವಾಸಗಳು, ಅಲ್ಲಿನ ಆಚರಣೆಗಳು, ಅಲ್ಲಿನ ವಿಚಾರಧಾರೆಗಳು, ಇವೆಲ್ಲವನ್ನ ಗಮನದಲ್ಲಿಟ್ಕೊಂಡೇ ಕಾರ್ಯನಿರ್ವಹಿಸಬೇಕಾಗತ್ತೆ. ನನ್ನ ಸ್ವ ಅಭಿಪ್ರಾಯ ಅನ್ನೋಕ್ಕಿಂತ ಸಾಮಾಜಿಕ ವಿಚಾರಗಳನ್ನ ನಾನು ಗೌರವ ಮನ್ನಣೆಯನ್ನು ಕೊಡ್ಬೇಕಾಗುತ್ತೆ. ಮೌಢ್ಯತೆ ಬೇರೆ, ಆಚರಣೆ, ನಂಬಿಕೆಗಳು, ವಿಶ್ವಾಸಗಳು ಬೇರೆ. ಮೌಢ್ಯತೆಗಳನ್ನ ನಾವು ಆರಾಧಿಸಬಾರ್ದು, ಹೋಗ್ಲಾಡಿಸ್ಬೇಕು. ಆದ್ರೆ ಆಚರಣೆಗಳು, ಸಂಸ್ಕೃತಿಯ ಬಿಂಬಗಳನ್ನ ಉಳಿಸ್ಬೇಕಾಗಿರೋದು ಬಹಳ ಮುಖ್ಯ ಅಂತ ವಾಲರ್ ಅಭಿಪ್ರಾಯ ಪಡ್ತಾನೆ. ಸಮಾಜದ ಉಪವ್ಯವಸ್ಥೆಯಾಗಿ ಶಿಕ್ಷಣ, ಅದರ ಗುಣಲಕ್ಷಣಗಳು. ಸಮಾಜದ ವಿವಿಧ ಸಂಸ್ಥೆಗಳ ಕಾರ್ಯಾಚರಣೆ ಮತ್ತು ಚಲನಶೀಲತೆಯ ಪರಿಣಾಮವಾಗಿ ಶಿಕ್ಷಣ ವ್ಯವಸ್ಥೆಯು ಹೊರಹೊಮ್ಮುತ್ತದೆ. ಸಮಾಜದ ವಿವಿಧ ಸಂಸ್ಥೆಗಳ ಕಾರ್ಯಾಚರಣೆ ಮತ್ತು ಚಲನಶೀಲತೆಯ ಪರಿಣಾಮವಾಗಿ ಶಿಕ್ಷಣ ವ್ಯವಸ್ಥೆಯು ಹೊರಹೊಮ್ಮುತ್ತದೆ. ಏನು ಚಲನಶೀಲತೆ? ಇವತ್ತು ಸಾಮಾಜಿಕ ಚಲನಶೀಲತೆ ಅನ್ನೋದು ಹೆಚ್ಚಾಗುತ್ತದೆ. ನಾವು ಮುಂದೆ ನೋಡ್ತೀವಿ, ಅದನ್ನ ತುಂಬಾ ಡೆಪ್ತ್ ಆಗಿ ನೋಡ್ತೀವಿ. ಮತ್ತೆ ಇಲ್ಲಿ ಖಾಸಗಿ ಶಾಲೆಗಳಿದಾವೆ, ಸರ್ಕಾರಿ ಶಾಲೆಗಳಿದಾವೆ, ಆಶ್ರಮ ಶಾಲೆಗಳಿದಾವೆ, ಅವುಗಳಿಗೆ ಸಹಾಯ ಮಾಡುವಂತಹ ಹಲವಾರು ಸಂಘ ಸಂಸ್ಥೆಗಳಿದಾವೆ, NGO ಅಂತ ಬಳಸ್ತಾ ಹೋಗ್ತೀವಿ. ಇವೆಲ್ಲವೂ ಏನಾಗ್ತವೆ, ಒಂದು ಶಾಲೆಯ ಮೂಲಕ ಶಿಕ್ಷಣದ ಅಭಿವೃದ್ಧಿಯನ್ನ ಮಾಡಬೇಕು ಅಂತ ಹೊರಡ್ತವೆ. ಶಿಕ್ಷಣದ ಬಹಳಷ್ಟು ಹೊಸ ಆಲೋಚನೆಗಳನ್ನ, ಆವಿಷ್ಕಾರಗಳನ್ನ ತರಬೇಕು ಅಂತ ಯೋಚನೆ ಮಾಡ್ತವೆ. ಇವೆಲ್ಲವೂ ಬರ್ಲಿಕ್ಕೆ ನಮ್ಗೆ ಸಾಧ್ಯ ಆಗುತ್ತೆ. ಹಾಗಾಗಿ ಸಾಮಾಜಿಕ ಚಲನಶೀಲತೆ ಎಂದಾಗ ಬದಲಾವಣೆಗಳು ಹೆಚ್ಚಾಗ್ತಿದಾವೆ, ಬದಲಾಗುತ್ತೆ. ನಾವಿದ್ದಂತೆ ಇರಲ್ಲ. ನಾನು ಓದಕ್ಕಿಂತ ಮೊದಲೇ ಹೇಗಿದ್ದೆ, ಓದಿದ ಮೇಲೆ ಹೇಗಾದೆ, ನನ್ನ ಪ್ರೊಫೆಷನ್ ಶುರು ಮಾಡೋಕ್ಕಿಂತ ಮೊದಲೇ ಹೇಗಿದ್ದೆ, ನನ್ನ ಪ್ರೊಫೆಷನ್ ಶುರು ಮಾಡಿದ್ಮೇಲೆ ಹೇಗಾಗಿದ್ದೀನಿ, ಇವೆಲ್ಲ ಬದಲಾವಣೆಗಳು ಆಗ್ಲಿಕ್ಕೆ ಶುರುವಾಗ್ತಾ ಹೋಗ್ತವೆ. ಶಿಕ್ಷಣ ವ್ಯವಸ್ಥೆಯು ತನ್ನ ಅನುಭವಗಳ ಮೂಲಕ ಶಿಕ್ಷಣದ ಶಿಸ್ತನ್ನು ಬಲಪಡಿಸುತ್ತದೆ ಮತ್ತು ಸಮಸ್ಯೆಗಳ ಪರಿಹಾರದ ಕಡೆಗೆ ಹೊಸ ನಿರ್ದೇಶನಗಳನ್ನ ನೀಡುತ್ತದೆ. ಶಿಕ್ಷಣದ ಶಿಸ್ತನ್ನ ಬಲಪಡಿಸುತ್ತೆ, ಸಮಸ್ಯೆಗಳ ಪರಿಹಾರದ ಕಡೆಗೆ. ಇವಾಗ ನೋಡಿ, ಹೊಸ ಚಿಂತನೆಗಳು ಶಿಕ್ಷಣದ ಕ್ರಮಗಳಲ್ಲಿ ಬರ್ತಿದ್ದಾವೆ. ಒಂದು ಮಗು ತಾನು ಓದ್ಬೇಕಾದ್ರೆ, ಇನ್ನು ಮುಂದಕ್ಕೆ ಓದ್ಬೇಕಾದ್ರೆ NEP 2020 ಬಂತೀಗ, ಅದ್ರ ಮುಖಾಂತರ ತನ್ನ ಶಿಕ್ಷಣವನ್ನ ಕಟ್ಕೋಬೇಕು, ತನ್ನ ಬದುಕನ್ನ ಕಟ್ಕೋಬೇಕು ಅಂದಾಗ ಮಗು ಏನೆಲ್ಲ ಸಮಸ್ಯೆಗಳನ್ನ ಎದುರಿಸ್ಬೋದು, ನಾವು ಊಹೆ ಮಾಡ್ಬೇಕಾಗತ್ತೆ. ಆ ಸಮಸ್ಯೆಗಳಿಗೆ ಪರಿಹಾರಗಳನ್ನ ಹೇಗೆ ಕಂಡ್ಕೋಬೇಕು ನಾನು? ಶಿಕ್ಷಣವೇ ಆ ವ್ಯವಸ್ಥೆಯಲ್ಲಿ ಬಲಪಡಿಸ್ತಾ ಹೋಗುತ್ತೆ ಅಲ್ವಾ? ಹಾಗಾಗಿ ಬಹಳ ಬಹಳ ಮುಖ್ಯ ಆಗ್ತವೆ ಯಾವ ರೀತಿಯಾದಂತ ನಿರ್ದೇಶನಗಳು ನಾವು ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೋಬೇಕಾದ್ರೆ, ನಮ್ಮ ಚಿಂತನೆಗಳು, ಆಲೋಚನೆಗಳು ಪ್ರಬಲಗೊಳ್ಬೇಕಾದ್ರೆ, ಸದೃಢಗೊಳ್ಬೇಕಾದ್ರೆ ಇದಕ್ಕೆ ನಮಗೆ ಶಿಕ್ಷಣ ವ್ಯವಸ್ಥೆ ಕೊಡ್ತಾ ಹೋಗುತ್ತೆ. ಮತ್ತೆ ಶಾಲೆಗಳು ಮತ್ತು ಕಾಲೇಜುಗಳಂತಹ ಶಿಕ್ಷಣ ಸಂಸ್ಥೆಗಳು ಮೌಲ್ಯಗಳು, ರೂಢಿಗಳು ಇತ್ಯಾದಿಗಳ ರೂಪದಲ್ಲಿ ಅವನ ಅಂದ್ರೆ ವಿದ್ಯಾರ್ಥಿಯ ಸಂಸ್ಕೃತಿಯ ಅಪೇಕ್ಷಣೀಯ ಗುಣಲಕ್ಷಣಗಳನ್ನು ರವಾನಿಸಲು, ಮನುಷ್ಯನ ಅಗತ್ಯತೆಗಳನ್ನು ಪೂರೈಸಲು ಅವಕಾಶಗಳನ್ನ ಒದಗಿಸುತ್ತದೆ. ಇವಾಗ ಎತ್ನಿಕ್ ಡೇ ಅಂತ ಮಾಡ್ತಾರೆ. ಎತ್ನಿಕ್ ಡೇ ನಲ್ಲಿ ನನ್ನ ಶಾಲಾ ಕಾಲೇಜಿನಲ್ಲಿ ಸಂಕ್ರಾಂತಿ ಹಬ್ಬದ ಆಚರಣೆ ಮಾಡ್ಬೋದು, ಅಥವಾ ನೆಕ್ಸ್ಟ್ ಶಿವರಾತ್ರಿ ಬರ್ತಿದೆ, ಯುಗಾದಿ ಬರುತ್ತೆ. ಅವೆಲ್ಲವನ್ನ ಸಂಸ್ಕೃತಿಯ ಬಿಂಬಗಳಾಗಿ ಬಳಸ್ಬೋದು.
ಇವತ್ತು ಇಂಜಿನಿಯರಿಂಗ್ ಕಾಲೇಜ್ಗಳು ನೋಡ್ತಾ ಬಂದಾಗ ನಾವು ನೋಡಿ ಎತ್ನಿಕ್ ಡೇ ಅಂತ ಮಾಡಿದಾಗ ನಮ್ಮ ಸಂಸ್ಕೃತಿಯ ಬಿಂಬವನ್ನ ಅಲ್ಲಿ ತರಲಿಕ್ಕೆ ಪ್ರಯತ್ನ ಪಡ್ತಾ ಹೋಗ್ತೀವಿ. ಹೀಗೆ ಎಲ್ಲಾ ರೀತಿಯಾದಂತ ಗುಣಲಕ್ಷಣಗಳು ಕೇವಲ ನಾವು ನಮ್ಮ ಸಂಸ್ಕೃತಿನ ಉಳಿಸಿ ಬೆಳೆಸುವಂತ ಶಕ್ತಿ ಇರೋದು ಶಿಕ್ಷಣಕ್ಕೆ ಮಾತ್ರ. ಸಂಸ್ಕೃತಿನ ಅಳಿಸಿ ಹೊಸ ಸಂಸ್ಕೃತಿ ಹುಟ್ಟಾಕೋದಲ್ಲ, ಅದನ್ನ ಅಳಿಸೋಕ್ಕೂ ಆಗಲ್ಲ. ಅದು ಪ್ರಬಲವಾಗಿ ಬೇರೂರಿರುವಂತಹ ಶಕ್ತಿ. ಹಾಗಾಗಿ ಸಂಸ್ಕೃತಿಯನ್ನ ಉಳಿಸಿ ಬೆಳೆಸುವಂತ ಕೆಲಸ ಶಿಕ್ಷಣವೇ ಮಾಡುತ್ತೆ. ಎಲ್ಲಿ ಮಾಡುತ್ತೆ? ಶಾಲಾ ಕಾಲೇಜುಗಳ ಮುಖಾಂತರ, ಶಿಕ್ಷಣ ಸಂಸ್ಥೆಗಳ ಮುಖಾಂತರ ಮಾಡುತ್ತೆ. ಅದನ್ನ ಮನುಷ್ಯನಿಗೆ ಒದಗಿಸ್ಕೊಡುತ್ತೆ. ಶಿಕ್ಷಣ ಮತ್ತು ಸಮಾಜವನ್ನು ಅಪೇಕ್ಷಿತ ದಿಕ್ಕಿನಲ್ಲಿ ರೂಪಿಸಲು ಸಹಾಯ ಮಾಡುತ್ತೆ. ಶಿಕ್ಷಣ ಸಮಾಜವನ್ನು, ಇವತ್ತು ಸಮಾಜ ಎಂತ ಸಮಾಜ ಬೇಕಪ್ಪ ನಿಮ್ಗೆ? ಶಿಕ್ಷಿತ ಸಮಾಜ ಬೇಕು, ಒಂದು ಉತ್ತಮ ಸಮಾಜ ಬೇಕು, ಸಾಮರಸ್ಯದ ಸಮಾಜ ಬೇಕು. ಅದಕ್ಕೆ ಶಿಕ್ಷಣ ನನಗೆ ಅವಕಾಶ ಮಾಡಿಕೊಡುತ್ತೆ. ಶಿಕ್ಷಣ ಸಾಮಾಜಿಕ ನಿಯಮಗಳಿಗೆ ಗೌರವವನ್ನು ಅಭಿವೃದ್ಧಿಪಡಿಸುತ್ತದೆ ಮತ್ತು ಸಮಾಜದಲ್ಲಿ ವ್ಯಕ್ತಿಯನ್ನು ಜವಾಬ್ದಾರಿಯುತ ಮತ್ತು ಪರಿಣಾಮಕಾರಿ ಸದಸ್ಯನನ್ನಾಗಿ ಮಾಡಲು ಅವನಲ್ಲಿ ಮೌಲ್ಯಗಳು, ಜ್ಞಾನ ಮತ್ತು ತಿಳುವಳಿಕೆಯನ್ನ ಬೆಳೆಸುತ್ತೆ. ಶಿಕ್ಷಣ ಸಾಮಾಜಿಕ ನಿಯಮಗಳಿಗೆ, ನಾವು ಸಮಾಜ ರೂಪಿಸಿರುವಂತ ನಿಯಮಗಳನ್ನ ಗೌರವ ಕೊಡ್ಬೇಕು, ಅದನ್ನ ಮಕ್ಕಳಲ್ಲಿ ಬೆಳೆಸ್ಬೇಕು. ಸಮಾಜದ ಅಪೇಕ್ಷೆಗಳಿಗೆ ಜವಾಬ್ದಾರಿಯುತವಾಗಿ ನಡ್ಕೋಬೇಕು. ನಾನು ಈ ರೀತಿ ನಡ್ಕೋಬೇಕು. ಸ್ವಚ್ಛ ಭಾರತ್ ಅಭಿಯಾನ ಬಂತು ನೋಡಿ, ಸಮಾಜ ಸದಸ್ಯನಾಗಿ ನಾನು ಹೇಗೆ ನನ್ನ ಜವಾಬ್ದಾರಿಯನ್ನ ಹೊಂದಿದ್ದೀನಿ. ಪರಿಸರ ಕಾಳಜಿ ಇದೆ, ನನ್ನ ನೆರೆಹೊರೆಯ ಕಾಳಜಿ ಇದೆ. ಪ್ಯಾಂಡಮಿಕ್ ಬಂತು, ನಾನು ನನ್ನ ಸಮಾಜಕ್ಕೆ ನನ್ನಿಂದ ತೊಂದರೆ ಆಗಬಾರ್ದು, ನಾವು ಮಾಸ್ಕ್ ಹಾಕ್ಬೇಕು, ಸ್ಯಾನಿಟೈಸ್ ಮಾಡ್ಕೋಬೇಕು. ಇವೆಲ್ಲವೂ ಸಾಮಾಜಿಕ ನಿಯಮಗಳೇ, ಕಾನೂನಿಂದ ಅಂತ ಅಲ್ಲ. ಸಮಾಜದಲ್ಲಿರುವಂತ ವ್ಯಕ್ತಿ ಜವಾಬ್ದಾರಿಯುತವಾಗಿ ನಡ್ಕೋಬೇಕು. ಬಸ್ಸಲ್ಲಿ ಟ್ರಾವೆಲ್ ಮಾಡ್ತೀವಿ ನಾವು, ಹೋಗ್ಬೇಕಾದ್ರೆ ಅಲ್ಲಿ ಹಿರಿಯ ನಾಗರಿಕರಿದ್ದಾರ, ಮಹಿಳೆಯರಿದ್ದಾರ, ಅವ್ರಿಗೆ ಅವರ ಸ್ಥಳವನ್ನ ಬಿಟ್ಕೊಡ್ಬೇಕು. ಇದು ಜವಾಬ್ದಾರಿ, ತಿಳುವಳಿಕೆ. ಸಾಮಾಜಿಕ ನಿಯಮಗಳನ್ನು ನಾವು ಗೌರವಿಸುವುದು ಬಹಳ ಮುಖ್ಯ ಆಗುತ್ತೆ. ಶಿಕ್ಷಣ ಮಾನವ ಗುಂಪುಗಳ ರಚನೆ ಮತ್ತು ಕಾರ್ಯನಿರ್ವಹಣೆಯಿಂದ ಹೊರಹೊಮ್ಮುವ ಪರಸ್ಪರ ವ್ಯವಸ್ಥೆಯನ್ನು ಅಧ್ಯಯನ ಮಾಡುತ್ತದೆ ಮತ್ತು ಈ ಪರಸ್ಪರ ನಿಯತಾಂಕಗಳನ್ನು ಅರ್ಥ ಮಾಡಿಕೊಳ್ಳಲು ಮಗುವಿಗೆ ಸಹಾಯ ಮಾಡುತ್ತದೆ. ಒಂದು ಉದಾಹರಣೆ ನೆನಪಿಗೆ ಬರುತ್ತೆ. ಯಾರೋ ಒಬ್ಬ ಮಹನೀಯರು ಹೇಳಿದಂತ ಉದಾಹರಣೆ. ಅವ್ರೊಂದ್ಸರಿ ಜರ್ಮನಿಗೆ ಹೋಗ್ತಾರೆ. ಜರ್ಮನಿಗೆ ಹೋದಾಗ ಅಲ್ಲಿ ಒಂದು ಮೆಟ್ರೋ ಸ್ಟೇಷನ್ಗೆ ಒಂದು ಶಾಲಾ ಮಕ್ಕಳ 1ನೇ ಕ್ಲಾಸ್ 2ನೇ ಕ್ಲಾಸ್ ಓದ್ತಿರೋ ಪುಟ್ಟ ಮಕ್ಕಳನ್ನ ಕರ್ಕೊಂಡ್ಬಂದಿದ್ದಾರೆ. ಕರ್ಕೊಬಂದು ಆ ಮೆಟ್ರೋ ಸ್ಟೇಷನ್ ನಿಲ್ಸಿದ್ದಾರೆ. ಮೆಟ್ರೋ ಸ್ಟೇಷನ್ ಎಲ್ಲ ಪರಿಚಯ ಮಾಡಿಸ್ತಿದ್ದಾರೆ. ಪರಿಚಯ ಮಾಡಿಸಿ ಮೆಟ್ರೋಲ್ಲಿ ಟ್ರಾವೆಲ್ ಮಾಡಿದ್ರು. ಈ ಸ್ಟಾಪ್ ಆದತ್ತು ನೆಕ್ಸ್ಟ್ ಸ್ಟಾಪಲ್ಲಿ ಇಳ್ಕೊಂಡ್ರು. ಇವ್ರಿಗೆ ಕ್ಯೂರಿಯಸ್ ಆಗುತ್ತೆ. ಇವರು ಅಲ್ಲೇ ಇಳ್ಕೊಂಡು ಕೇಳ್ತಾರೆ, ನೀವು ಅಲ್ಲಿ ಮೆಟ್ರೋ ಸ್ಟೇಷನ್ ಹತ್ತಿಸ್ಕೊಂಡ್ರಿ, ಇಲ್ಲಿ ಮತ್ತೆ ಇಲ್ಲಿ ನಿಲ್ಲಿಸ್ತಿದ್ದೀರಿ ನೀವು, ಈ ಟ್ರೈನ್ ಅಲ್ಲಿ ಮೆಟ್ರೋ ಇದೆಯೋ ಇಲ್ವೋ ಕ್ಲಾರಿಟಿ ಇಲ್ಲ, ಹಾಗಾಗಿ ಬಳಸ್ತಾ ಇದ್ದೀನಿ ನಾನೀಗ. ಆ ಮೆಟ್ರೋ ಅಥವಾ ಟ್ರೈನ್ ಇಂದ ಹತ್ತಿಸ್ಕೊಂಡ್ರಿ, ಇಲ್ಲಿ ಇಳಿಸ್ತಿದ್ದೀರಾ ಯಾಕೆ? ಆ ಟೀಚರ್ಸ್ ಹೇಳ್ತಾರೆ, ಮಕ್ಕಳಿಗೆ ಆ ಸಾಮಾಜಿಕ ವ್ಯವಸ್ಥೆ ಗೊತ್ತಾಗಬೇಕು. ಒಂದು ರೈಲ್ವೆ ನಿಲ್ದಾಣಕ್ಕೆ ಬಂದಿದ್ದೀವಿ ಅಂದಾಗ, ಒಂದು ಬಸ್ ನಿಲ್ದಾಣಕ್ಕೆ ಬಂದಿದ್ದೀವಿ ಅಂದಾಗ ಅಲ್ಲಿ ನಾವು ಹೇಗೆ ನಡ್ಕೋಬೇಕು, ಹೇಗೆ ಟಿಕೆಟ್ ತಗೋಬೇಕು, ಹೇಗೆ ಸಾಲಲ್ಲಿ ಹೋಗ್ಬೇಕು, ಇವೆಲ್ಲ ಗೊತ್ತಾಗ್ಬೇಕಿದೆ. ಸಾಮಾಜಿಕ ಪರಿಸರದ ನೆಲೆ ಗೊತ್ತಾಗ್ಬೇಕಿದೆ ಅಂತ ಹೇಳ್ತಾರೆ. ನೋಡಿ, ಅದನ್ನ ಶಿಕ್ಷಣ ನಮ್ಗೆ ತಂದ್ಕೊಡುತ್ತೆ. ಇದು ನಾವು ಮಗುವಿಗೆ ಸಹಾಯ ಮಾಡೋದು. ಹೇಗೆ, ನಿನ್ನ ಜವಾಬ್ದಾರಿ ಏನು, ನೀನ್ ಹೇಗಿರ್ಬೇಕು, ಏನ್ ಮಾಡ್ಬೇಕು ಅನ್ನೋದು ಮಗುವಿಗೆ ಗೊತ್ತಾಗ್ಬೇಕು. ಅಭಿವೃದ್ಧಿಯ ಪ್ರಕ್ರಿಯೆಯಾಗಿ ಶಿಕ್ಷಣ. ಜಾನ್ ಡ್ಯೂಯಿ ಪ್ರಕಾರ ಶಿಕ್ಷಣವು ಅನುಭವಗಳ ನಿರಂತರ ಪುನರ್ನಿರ್ಮಾಣದ ಮೂಲಕ ಬದುಕುವ ಪ್ರಕ್ರಿಯೆಯಾಗಿದೆ. ಇದು ವ್ಯಕ್ತಿಯಲ್ಲಿನ ಎಲ್ಲಾ ಸಾಮರ್ಥ್ಯಗಳ ಬೆಳವಣಿಗೆಯಾಗಿದ್ದು, ಅದು ಅವನ ಪರಿಸರವನ್ನು ನಿಯಂತ್ರಿಸಲು ಮತ್ತು ಅವನ ಸಾಮರ್ಥ್ಯವನ್ನು ಪೂರೈಸಿಕೊಳ್ಳಲು ಅನುವು ಮಾಡಿಕೊಡುತ್ತದೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ಶಿಕ್ಷಣವು ಅನುಭವಗಳ ನಿರಂತರ ಪುನರ್ನಿರ್ಮಾಣದ ಮೂಲಕ ಬದುಕುವ ಪ್ರಕ್ರಿಯೆಯಾಗಿದೆ. ನಿರಂತರ. ನಾನು ಮೊದಲನೇ ಟೈಮ್ ಅಡುಗೆ ಮನೆಗೆ ಹೋದೆ, ಅಡುಗೆ ಮಾಡಬೇಕು ಅಂತ ಪ್ರಯತ್ನ ಪಟ್ಟೆ. ನನಗೆ ಫಸ್ಟ್ ಟೈಮ್ ಚೆನ್ನಾಗಾಗಲಿಲ್ಲ. ನೆಕ್ಸ್ಟ್ ಟೈಮ್ ಮತ್ತೆ ಪ್ರಯತ್ನ ಪಡ್ತಿದ್ದೀನಿ, ಚೆನ್ನಾಗಿ ಶುರುವಾಗ್ತಿದೆ. ಅನುಭವ. ಮಕ್ಕಳಿಗೆ ನಾವೆಷ್ಟು ಅನುಭವಗಳನ್ನ ಕೊಡ್ತೀವೋ ಅಷ್ಟು ಅವ್ರು ಪಕ್ವ ಆಗ್ತಾರೆ. ಅದು ಆಗ್ಬೇಕಿದೆ. ಇದು ವ್ಯಕ್ತಿಯಲ್ಲಿ ಎಲ್ಲಾ ಸಾಮರ್ಥ್ಯಗಳ ಬೆಳವಣಿಗೆಯಾಗಿದ್ದು, ನಾನು ಉದಾಹರಣೆಗೆ ತಗೊಂಡೆ ಅಷ್ಟೇ. ವ್ಯಕ್ತಿಯ ಎಲ್ಲಾ ರೀತಿಯ ಬೆಳವಣಿಗೆಯಾಗಿದ್ದು, ಅದು ಅವನ ಪರಿಸರ ನಿಯಂತ್ರಣ ಮಾಡ್ಕೊಳ್ಳಿಕ್ಕೆ, ಅವನ ಸಾಮರ್ಥ್ಯವನ್ನ ಗುರುತಿಸ್ಕೊಳ್ಳಿಕ್ಕೆ, ಅವನ ಅಪೇಕ್ಷೆಯನ್ನ ಸಾಧಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ರೇಮಾಂಡ್ ಅವರ ಮಾತುಗಳಲ್ಲಿ ಶಿಕ್ಷಣವು ಅಭಿವೃದ್ಧಿಯ ಪ್ರಕ್ರಿಯೆಯಾಗಿದ್ದು, ಇದರಲ್ಲಿ ಮಾನವನ
ಮಾನವನ ಶೈಶವಾವಸ್ಥೆಯಿಂದ ಪ್ರಬುದ್ಧತೆಯವರೆಗೂ ಹಾದು ಹೋಗ್ತದೆ. ಅವನು ತನ್ನ ದೈಹಿಕ, ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ಪರಿಸರಕ್ಕೆ ವಿವಿಧ ರೀತಿಯಲ್ಲಿ ಕ್ರಮೇಣವಾಗಿ ಹೊಂದಿಕೊಳ್ಳುವ ಪ್ರಕ್ರಿಯೆಯಾಗಿದೆ. ಮಗು ಹುಟ್ಟಿನಿಂದ ಶಿಕ್ಷಣ ಎಲ್ಲಿಂದ ಎಲ್ಲಿವರೆಗೂ ಹೋಗುತ್ತೆ ಅಂದ್ರೆ ತಾಯಿಯ ಗರ್ಭದಿಂದ ಮಸಣದವರೆಗೂ ಅಂತ. ಅವನು ಹುಟ್ಟಿನಿಂದ ಅವನ ತಾಯಿಯ ಗರ್ಭಕ್ಕೆ ಬರ್ತಿದ್ರೆ ಅಲ್ಲಿಂದನೇ ಶಿಕ್ಷಣ ಶುರುವಾಗೋಗುತ್ತಾನೋ ಅಂತ, ಅಲ್ಲಿಂದ ಶಿಕ್ಷಣ ಶುರುವಾಗುತ್ತೆ. ಅವನು ತೊಟ್ಟಿಲಿನಿಂದ ಗೋರಿಯವರೆಗೂ ಅಂತ ಕರಿತೀವಿ. ಮಗುವಿನ ಶಿಕ್ಷಣ ಅವನ ಕೊನೆಯ ಗಳಿಗೆಯವರೆಗೂ ನಡೀತಾ ಹೋಗುತ್ತೆ. ನಾಗಲೇ ಬಳಸ್ತೆ ಶಿಕ್ಷಣ ಪ್ರಕಾರವನ್ನು ತಗೊಂಡು, ಅದು ಔಪಚಾರಿಕವಾಗೋ ಅನೌಪಚಾರಿಕವಾಗೋ, ಒಟ್ಟಿನಲ್ಲಿ ಅವನ ಕೊನೆಗೊಳ್ಳುವ ಕ್ಷಣದವರೆಗೂ ಅವನಿಗೆ ಶಿಕ್ಷಣ ಅನ್ನೋದು ಸಿಗ್ತಾನೇ ಇರುತ್ತೆ. ಹಾಗಾಗಿ ಒಂದು ಪುಟ್ಟ ಮಗು, ಆ ಮಗು ತನ್ನ ಪ್ರಬುದ್ಧತೆಯಿಂದ ಮಾತ್ರ ಅಲ್ಲ, ಅವನ ಸಹಾಯವರೆಗೂ ಇರುತ್ತೆ. ಅದರಲ್ಲಿ ರೇಮಂಡ್ ಬಳಸ್ತಾರೆ ಅವನ ಪ್ರಬುದ್ಧತೆಯವರು ತನ್ನ ಶಿಕ್ಷಣವನ್ನ ಬಳಸ್ಕೊಂಡು ತಾನು ಹೇಗೆ ತನ್ನ ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ಪರಿಸರಕ್ಕೆ ಹೇಗೆ ಹೊಂದ್ಕೊಳ್ಬೇಕು, ಹೇಗೆ ಬೆಳೆಸ್ಕೋಬೇಕು, ನಾನು ಹೇಗೆ ಬದುಕಬೇಕು, ನನ್ನ ಜವಾಬ್ದಾರಿ, ನನ್ನ ಟೀಚರ್ ಅಂದಿದ ತಕ್ಷಣನೇ ನನ್ನ ಜವಾಬ್ದಾರಿ ಏನು, ನಾನೊಬ್ಬ ಮನುಷ್ಯ ಅಂದಿದ ತಕ್ಷಣ ನನ್ನ ಜವಾಬ್ದಾರಿ ಏನು, ನಾನು ಯಾವ ಸನ್ನಿವೇಶದಲ್ಲಿ ಹೇಗಿರ್ಬೇಕು, ಹೇಗೆ ಬದುಕಬೇಕು, ಇದನ್ನ ನನಗೆ ಕಲಿಸ್ಕೊಡುತ್ತೆ. ಹಾಗೆ ಶಿಕ್ಷಣ ಅಭಿವೃದ್ಧಿ, ಮನುಷ್ಯನ ಅಭಿವೃದ್ಧಿ, ಪ್ರತಿ ಹಂತದಲ್ಲೂ ಅವನ ಅಭಿವೃದ್ಧಿಯನ್ನ ಅಪೇಕ್ಷಿಸುತ್ತೆ, ಬೆಳೆಸುತ್ತೆ. ಅಭಿವೃದ್ಧಿಯ ಪ್ರಕ್ರಿಯೆಯಾಗಿ ಶಿಕ್ಷಣ ಸಾಮಾಜಿಕ ಅಭಿವೃದ್ಧಿಯ ಪ್ರಕ್ರಿಯೆಯಾಗಿದೆ. ಶಿಕ್ಷಣ ಮಾನವ ಅಭಿವೃದ್ಧಿಯ ಪ್ರಕ್ರಿಯೆಯಾಗಿದೆ. ಶಿಕ್ಷಣ ಸಾಂಸ್ಕೃತಿಕ ಅಭಿವೃದ್ಧಿಯ ಪ್ರಕ್ರಿಯೆಯಾಗಿದೆ. ಶಿಕ್ಷಣವು ಜೀವಿತಾವಧಿ, ನಿರಂತರವಾಗಿ ಜೀವನ ಪರ್ಯಂತ ನಡೆಯುವ ಪ್ರಕ್ರಿಯೆ ಅದು ತಪ್ಪಾಗಲಿಕ್ಕಿಲ್ಲ. ಶಿಕ್ಷಣವು ಒಂದು ವ್ಯವಸ್ಥಿತ ಪ್ರಕ್ರಿಯೆ. ಶಿಕ್ಷಣ ಹೀಗೆ ಇರಬೇಕು, ಈಗ ನಡೀಬೇಕು, ಈಗ ಕಲಿಸ್ಬೇಕು ಅನ್ನೋದು ಯೋಚನೆ ಮಾಡೋದು. ಶಿಕ್ಷಣವು ವ್ಯಕ್ತಿಯ ಮತ್ತು ಸಮಾಜದ ಅಭಿವೃದ್ಧಿಯಾಗಿದೆ. ನಾನು ನನ್ನ ಸಮಾಜದ ಬದಲಾವಣೆಯನ್ನ ಬದಲಾದರೆ ನನ್ನ ಸಮಾಜವನ್ನ ಬದಲಾಯಿಸಬಹುದು. ಹಾಗಾಗಿ ಶಿಕ್ಷಣವು ವರ್ತನೆಯಲ್ಲಿ ಮಾರ್ಪಾಡು ತರುತ್ತದೆ. ಇದು ಬಹಳ ಮುಖ್ಯ. ಮಗುವಿನಲ್ಲಿ ಒಂದು LKG ಮಗು ನೋಡಿ, ಸ್ಟಾರ್ಟಿಂಗ್ ಬಂದಾಗ ಮಗು ನಾನು ಹೋಗಲ್ಲ ಅಂತ ಅಳ್ತಿರುವಂತ ಮಗು ಕಾಲ ಕಳೆದಂತೆ ಶಾಲೆಗೆ ಖುಷಿಯಿಂದ ಬರ್ಲಿಕ್ಕೆ ಶುರುವಾಗುತ್ತೆ ಅಲ್ವಾ? ಅದು ಅವನ ವರ್ತನೆಯಲ್ಲಿ ಆಗಿರುವಂತ ಬದಲಾವಣೆ, ಅವನ ಆಲೋಚನೆ ಬದಲಾವಣೆಗಳಾಗ್ತವ. ಹಾಗಾಗಿ ಶಿಕ್ಷಣವೇ ಜೀವನ, ಜೀವನವೇ ಶಿಕ್ಷಣ, ಶಿಕ್ಷಣವೇ ಜೀವನ, ಜೀವನವೇ ಶಿಕ್ಷಣ. ಶಿಕ್ಷಣವು ನಮ್ಮ ಅನುಭವಗಳ ನಿರಂತರ ಪುನರ್ನಿರ್ಮಾಣವಾಗಿದೆ. ನಾಗಲೇ ಜಾನ್ ಡ್ಯೂಯರ್ ಬಳಸಿದ್ದು ನೋಡ್ತಿದ್ದೀವಿ. ಶಿಕ್ಷಣವು ದ್ವಿಮುಖ ಪ್ರಕ್ರಿಯೆಯಾಗಿದೆ. ದ್ವಿಮುಖ ಯಾವುದು? ದ್ವಿಮುಖ ಪ್ರಕ್ರಿಯೆ ಶಿಕ್ಷಕ ಮತ್ತು ವಿದ್ಯಾರ್ಥಿ, ಇವರಿಬ್ಬರ ನಡುವೆ ನಡೀತಾ ಹೋಗುತ್ತೆ. ಶಿಕ್ಷಣ 3 ಆಯಾಮದ ಪ್ರಕ್ರಿಯೆ ಅಥವಾ ತ್ರಿಮುಖ ಪ್ರಕ್ರಿಯೆ ಅಂತ ಕರಿತೀವಿ. ಯಾವ್ಯಾವುದು? ಅಗೈನ್ ಎಜುಕೇಶನ್ ಅಥವಾ ಟೀಚರ್, ಆಮೇಲೆ ಮಗು, ಮತ್ತೆ ಸಾಮಾಜಿಕ ವಾತಾವರಣ. ಈ 3 ಸಹ ಬಹಳ ಮುಖ್ಯ ಆಗ್ತದೆ, ಇವೆಲ್ಲ ಪ್ರಕ್ರಿಯೆಗಳು. ಮತ್ತೆ ಇಷ್ಟು ಮಾತ್ರವೇ ಅಲ್ಲ. ಯಾಕೆ ಅಭಿವೃದ್ಧಿ ಪ್ರಕ್ರಿಯೆಯಾಗಿ ಇಷ್ಟೆಲ್ಲ ನೋಡ್ತೀವಿ ಅಂತ? ಇಷ್ಟು ಮಾತ್ರವೇ ಆಗಲ್ಲ, ಇನ್ನೊಂದಷ್ಟು ಅಂಶಗಳನ್ನು ಸೇರಿಸಬಹುದು. ಒಂದು ಮನೋವೈಜ್ಞಾನಿಕ ಪ್ರಕ್ರಿಯೆ, ಮಾನಸಿಕ ಪ್ರಕ್ರಿಯೆ, ನಿರಂತರವಾಗಿ ನಡೆಯುವಂಥದ್ದು, ಎಲ್ಲಿಯೂ ಅದು ನಿಲ್ಲಲ್ಲ. ಹಾಗಾಗಿ ಸಾಮಾಜಿಕ, ಮಾನವ, ಸಾಂಸ್ಕೃತಿಕ ಜೀವನ ಪರ್ಯಂತ ನಡೆಯುವಂತ ಪ್ರಕ್ರಿಯೆ ಇದಾಗಿರುತ್ತೆ. ಸಾಮಾಜಿಕ ಬದಲಾವಣೆ ಮತ್ತು ಅದರ ಸಾಮಾಜಿಕ ಬದಲಾವಣೆ. ಏನು ಸಾಮಾಜಿಕ ಬದಲಾವಣೆ? ನಾನು ಒಂದಷ್ಟು ಉದಾಹರಣೆ ತಗೊಂಡು ಇಲ್ಲಿ ಓದ್ಬಿಟ್ಟು ಒಂದಷ್ಟು ಉದಾಹರಣೆ ತಗೊಂಡು ನಿಮ್ಗೆ ಹೇಳಕ್ಕೆ ಪ್ರಯತ್ನ ಪಡ್ತೀನಿ. ಪ್ರಪಂಚವು ಪ್ರಕೃತಿಯಲ್ಲಿ ಕ್ರಿಯಾತ್ಮಕವಾಗಿದೆ. ಆದ್ದರಿಂದ ಬದಲಾವಣೆಯು ಪ್ರಕೃತಿಯ ಶಾಶ್ವತ ಮತ್ತು ಜೀವನದ ಸಹಜ ನಿಯಮವಾಗಿದೆ. ನಾವು ಪ್ರಾರಂಭದಲ್ಲಿ ಬಳಸಿದ್ವಿ ಬದಲಾವಣೆ ಜಗದ ನಿಯಮ ಅಂತ. ಹಾಗಾಗಿ ಸಾಮಾಜಿಕ ಬದಲಾವಣೆಗಳು ಬಹಳ ಮುಖ್ಯ. ಬದಲಾವಣೆ ಆದಾಗಲೆಲ್ಲ ಹೊಸ ಜೀವನವಿದೆ. ಹೀಗಾಗಿ ನೈಸರ್ಗಿಕ ಬದಲಾದ ಜೀವನಗಳ ನಡುವೆ ನಿಕಟ ಸಂಬಂಧವಿದೆ. 25% ಸರ್ಕಾರದಲ್ಲಿ ಕೆಲಸವನ್ನ ಸೇವೆಯನ್ನ ಸಲ್ಲಿಸಿದ್ದಾರೆ. ಅವ್ರ ಮಕ್ಕಳು ಇವಾಗ ನೋಡಿ, ಅವರೆಲ್ಲ ಗುಡಿಸಲಲ್ಲಿ ಬೆಳೆದವರು. ಬಟ್ ಯಾವಾಗ ಇವ್ರು ಶಿಕ್ಷಣವನ್ನು ತಗೊಂಡ್ರು, ಆ ಗುಡಿಸಲೆಲ್ಲ ಇವತ್ತು ಮನೆಗಳಾಗಿದ್ದಾವೆ, ಮೋಡ್ ಮನೆಗಳು ಬಂದಿದ್ದಾವೆ. ಇಡೀ ಸಮಾಜದ ಚಿಂತನೆಯೇ ಬದಲಾಗಿದೆ. ಹಾಗಾಗಿ ಯುವ ಪೀಳಿಗೆ ಯಾವಾಗ್ಲೂ ಹಂಬಲಿಸುತ್ತೆ, ಹೊಸತನವನ್ನ ಪಡ್ಕೋಬೇಕು ಅಂತ ಸಮಾಜವೇ ಪೂರ್ಣವಾಗಿ ಬದಲಾವಣೆಗೆ ಪ್ರಯತ್ನ ಪಡುತ್ತೆ. ಸಾಮಾಜಿಕ ಬದಲಾವಣೆ ಎಂದು ಇದು ಏಕ ವ್ಯಕ್ತಿಯ ಕೆಲಸ ಅಲ್ಲ, ಒಬ್ಬ ವ್ಯಕ್ತಿಯ ಬದಲಾವಣೆ ಇಲ್ಲ, ಇಡೀ ಸಮಾಜವೇ ಬದಲಾಗೋದು. ಹಾಗಾಗಿ ಯುವ ಪೀಳಿಗೆಯ ಸಾಮಾಜಿಕರಣ, ನನ್ನ ತಲೆಮಾರಿನ ವ್ಯಕ್ತಿಗಳು, ನನ್ನ ಸ್ನೇಹಿತರು ಅಥವಾ ನನ್ನ ಊರಿನ ಸ್ನೇಹಿತರೆಲ್ಲರೂ ಇಡೀ ಸಮಾಜವನ್ನ ಬದಲಾಯಿಸಕ್ಕೆ ಪ್ರಯತ್ನ ಪಡುವಂತ ರೀತಿ, ಈ ನನ್ನ ಮಕ್ಕಳು ಅವರ ಜಾಯಮಾನದಲ್ಲಿ ಅವರ ಸಮಾಜವನ್ನು ನೋಡುವ ದೃಷ್ಟಿಗಳು ಬೇರೆ ರೀತಿಯಾಗಿ ಆಗ್ತವೆ.
ಯಾಕಂದ್ರೆ ಅವರ ಚಿಂತನೆಗಳು, ಅವರ ಜೀವನ ಶೈಲಿಗಳು, ಅವರ ಆಲೋಚನೆಗಳು ಇವೆಲ್ಲವೂ ದಿನೇ ದಿನೇ ಬದಲಾಗ್ತಾನೆ ಇರುತ್ತೆ. ಜೇಮ್ಸ್ ವಾಲ್ಟನ್ ಪ್ರಕಾರ ಶಿಕ್ಷಣವು ಮುಂಬರುವ ಪೀಳಿಗೆಯ ಅಭಿವೃದ್ಧಿಯನ್ನು ತನ್ನದೇ ಆದ ಜೀವನ ಆದರ್ಶಗಳೊಂದಿಗೆ ರೂಪಿಸಲು ಮಾನವ ಸಮಾಜದ ವಯಸ್ಕ ಸದಸ್ಯರ ಕಡೆಯಿಂದ ಮಾಡುವ ಪ್ರಯತ್ನವನ್ನ ಒಳಗೊಂಡಿದೆ. ಸಾಮಾಜಿಕ ಬದಲಾವಣೆ ಶಿಕ್ಷಣದ ಮೂಲಕವೇ ಆಗ್ಬೇಕು. ಶಿಕ್ಷಣ ಇಲ್ಲ ಅಂದ್ರೆ ಸಾಮಾಜಿಕ ಬದಲಾವಣೆ ಆಗುವುದು ಬಹಳ ಕಷ್ಟ ಆಗುತ್ತೆ. ಆಮೇಲೆ ಸ್ಯಾಮ್ಯುಯಲ್ ಕೊಯ್ನಿಗ್ ಸೂಚಿಸಿದಂತೆ ಇದು ಒಂದು ಗುಂಪಿನ ಸಾಮಾಜಿಕ ಪರಂಪರೆಯನ್ನು ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ರವಾನಿಸುವ ಪ್ರಕ್ರಿಯೆ. ನಾವೀಗಿದ್ವಪ್ಪ, ನೀವಾಗಿರ್ಬೇಡಿ, ಹಾಗೆ ನಿಮ್ಮಲ್ಲಿ ಬದಲಾವಣೆ ಬೇಕು. ನಾನು ಓದಿಲ್ಲ, ನನ್ನ ಮಗು ಓದಿ, ಅವನು ಒಳ್ಳೆ ಜೀವನವನ್ನು ರೂಪಿಸ್ಕೊಳ್ಳಿ, ಸಮಾಜ ಹಂಬಲಿಸುತ್ತೆ. ಇಡೀ ಸಮಾಜದಲ್ಲಿ ಶಿಕ್ಷಣ ಬೇಕು ಅಂತ ಹಂಬಲ ಅವರಲ್ಲಿ ಬದಲಾವಣೆ ತರಕ್ಕೆ ಪ್ರಯತ್ನ ಪಡುತ್ತೆ. ಯಾವುದೇ ಪರಿಸ್ಥಿತಿಯಲ್ಲಿ ಯಾವುದೇ ಬದಲಾವಣೆ, ಮಾರ್ಪಾಡು ಅಥವಾ ವ್ಯತ್ಯಾಸವನ್ನು ಬದಲಾವಣೆ ಎಂದು ಕರೆಯಲಾಗುತ್ತೆ. ಸಾಮಾಜಿಕ ಬದಲಾವಣೆ ಎಂದರೆ ಸಾಮಾಜಿಕ ಸಂಬಂಧಗಳ ವ್ಯವಸ್ಥೆಯಲ್ಲಿ ಬದಲಾವಣೆ. ಸಾಮಾಜಿಕ ಸಂಬಂಧವನ್ನು ಸಾಮಾಜಿಕ ಪ್ರಕ್ರಿಯೆಗಳು, ಸಾಮಾಜಿಕ ಸಂವಹನ ಮತ್ತು ಸಾಮಾಜಿಕ ಸಂಸ್ಥೆಗಳ ಪರಿಭಾಷೆಯಲ್ಲಿ ಪರಿಗಣಿಸಲಾಗುತ್ತದೆ. ಇದು ಸಮಾಜದ ರಚನೆ ಮತ್ತು ಕಾರ್ಯಗಳನ್ನ ಬದಲಾಯಿಸಿದೆ. ಇಡೀ ಸಮಾಜದ ರಚನೆ ಅಂದ್ರೆ ನಾವೆಲ್ಲ ನಮ್ಮ ಇಡೀ ಸಮಾಜದ ಆಲೋಚನೆಗಳು, ಚಿಂತನೆಗಳು, ಅಲ್ಲಿನ ರಚನಾ ಕ್ರಮ ಇವೆಲ್ಲವೂ ಬದಲಾವಣೆಗಳಾಗ್ಲಿಕ್ಕೆ ಶುರುವಾಗುತ್ತೆ. ನಮ್ಮ ಸುತ್ತಮುತ್ತ ಒಂದು ಲೆವೆಟ್ ಆಯ್ತು ಅಂತ ಅನ್ಕೊಳ್ಳಿ, ಬಹಳಷ್ಟು 1-2 ಮನೆ ಇಡೀ ದೊಡ್ಡ ಒಂದು ಇದಾಯ್ತು, ಒಂದು ದೊಡ್ಡ ಮನೆಗಳ ಸಂಖ್ಯೆ ಬಂತು, ಅಲ್ಲಿ ಒಂದು ಸಮುದಾಯ ಆಯ್ತು, ಆ ಸಮುದಾಯ ಮುಂದೆ ಒಂದು ಸಮಾಜವಾಯಿತು, ಆ ಸಮಾಜ ವಸತನ್ನ ಅಪೇಕ್ಷಿಸ್ತಾ ಇದೆ. ಇದು 1 ದಿವಸಗಳಲ್ಲಿ 2 ದಿವಸಗಳಲ್ಲಿ ಆಗುವಂಥದ್ದಲ್ಲ. ಸಾಮಾಜಿಕ ಬದಲಾವಣೆ ಎನ್ನುವುದು ಕಾಲಕ್ರಮೇಣ ನಿಧಾನವಾಗಿ ಆಗುವಂತ ಬದಲಾವಣೆ ಆಗಿರುತ್ತೆ. ಹಾಗಾಗಿ ಸಮಾಜದ ರಚನೆ ಮತ್ತು ಕಾರ್ಯಗಳು, ಅವರು ಆಲೋಚಿಸುವಂತಹ ರೀತಿಗಳು ಬದಲಾಗ್ತವೆ. ನಾನು ಸಣ್ಣ ಸರಳವಾದ ಎಕ್ಸಾಂಪಲ್ ತಗೋತೀನಿ. ಯಾವ್ದಾರ ಒಂದು ಅಪಾರ್ಟ್ಮೆಂಟ್ ಸಂಸ್ಕೃತಿ ನೋಡಿ. ಅಪಾರ್ಟ್ಮೆಂಟ್ ಸಂಸ್ಕೃತಿಯಲ್ಲಿ ಆ ಅಪಾರ್ಟ್ಮೆಂಟ್ ಅಲ್ಲಿ ಇರುವಂತ ಜನಗಳೇ ತಮ್ಮದೇ ಆದಂತ ಕಟ್ಟುಪಾಡುಗಳನ್ನ ಹಾಕುತ್ತಾರೆ. ತಾವು ಮಾತ್ರವೇ ಇರ್ಬೇಕು, ಅದ್ರಲ್ಲಿ ಇರುವಂತವ್ರು ಮಾತ್ರನೇ ಇರ್ಬೇಕು, ಬೇರೆಯವರಿಗೆ ಅಲ್ಲಿ ಅವಕಾಶಗಳಿರಲ್ಲ. ಆ ಅಪಾರ್ಟ್ಮೆಂಟೇ ಆ ಸಮುದಾಯ, ಅದನ್ನ ಒಂದು ಸಮುದಾಯ ಅವ್ರದೇ ಆದಂತ ಒಂದು ರಚನೆ, ಅವ್ರದೇ ಆದಂತ ಕಾರ್ಯಗಳು, ಅವ್ರದೇ ಆದಂತ ಒಂದು ಸಂಘಗಳು ಇವೆಲ್ಲ ಮಾಡ್ಕೊಳಕ್ ಶುರುವಾಗ್ತದೆ. ಹಾಗೆ ಸಮಾಜ ಅನ್ನೋದು ಬದಲಾವಣೆಯ ಕಡೆಗೆ ಹೊರಡುತ್ತೆ. ಆ ಸಾಮಾಜಿಕ ಬದಲಾವಣೆಗೆ ಮೂಲಭೂತವಾಗಿ ನಮಗೆ ಸಾಧ್ಯ ಆಗೋದು ಶಿಕ್ಷಣ ಅನ್ನೋದು ನಾವು ಮರೆಯುವಾಗಿಲ್ಲ ಸ್ನೇಹಿತರೆ. ಸರ್ ಜೋನ್ ಅವರು ಹೇಳುವಂತೆ ಸಾಮಾಜಿಕ ಪ್ರಕ್ರಿಯೆಗಳು, ಸಾಮಾಜಿಕ ಪರಸ್ಪರ ಅಂತರ್ಕ್ರಿಯೆಗಳು ಅಥವಾ ಸಾಮಾಜಿಕ ಸಂಸ್ಥೆಗಳಲ್ಲಿ ಉಂಟಾಗುವ ವ್ಯತ್ಯಾಸಗಳನ್ನು ವಿವರಿಸಲು ಬಳಸುವ ಪಾರಿಭಾಷಿಕ ಶಬ್ದವೇ ಸಾಮಾಜಿಕ ಬದಲಾವಣೆ. ನಾನಾಗ್ಲೇ ಬಹಳಷ್ಟು ಹೇಳಿದ್ದೀನಿ ನಿಮ್ಗೆ. ಆಗ್ಲೇ ಸಾಮಾಜಿಕ ಪ್ರಕ್ರಿಯೆಗಳು, ಅಂತರ್ಕ್ರಿಯೆಗಳು, ಸಾಮಾಜಿಕ ಸಂಸ್ಥೆಗಳು ಉಂಟಾಗುವ ವ್ಯತ್ಯಾಸಗಳನ್ನು ವಿವರಿಸುವ ಅಂದ್ರೆ ಬದಲಾವಣೆಗಳು, ಇಡೀ ವರ್ಗದಲ್ಲಿ, ಸಾಮಾಜಿಕ ವರ್ಗದಲ್ಲಿ ಆಗಿರುವಂತಹ ಬದಲಾವಣೆಗಳನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಗಿಲ್ಲಿನ್ ಅಂಗೀಕೃತ ಜೀವನ ವಿಧಾನದಿಂದ ಬೇರೆಯಾದ ಭೌಗೋಳಿಕ, ಸಾಂಸ್ಕೃತಿಕ, ಜನಸಂಖ್ಯೆಯ ಸಂಯೋಜನೆಯಲ್ಲಿನ ವ್ಯತ್ಯಾಸ, ಸಿದ್ಧಾಂತಗಳು, ಹೊಸ ಸಂಶೋಧನೆಗಳ ಕಾರಣದಿಂದಾಗಿ ಉಂಟಾಗುವ ಬದಲಾವಣೆಗಳೇ ಸಾಮಾಜಿಕ ಬದಲಾವಣೆಗಳು. ಬದುಕನ್ನ ಕಟ್ಟಿಕೊಳ್ಳುವಂತ ರೀತಿ ಹೇಗಿದಾಗತ್ತೆ ಅಂತ. ನಾನು ಮೊನ್ನೆ ಒಬ್ರನ್ನ ಭೇಟಿ ಮಾಡಿದೆ. ಅವ್ರು ಆಲ್ಮೋಸ್ಟ್ 90 ವರ್ಷಕ್ಕಿಂತ ಹೆಚ್ಚಾಗಿದೆ, ವಯಸ್ಸಾಗಿದೆ. ಅವ್ರು ಇವಾಗ ದೊಡ್ಡ ಫೇಮಸ್ ಸರ್ಜನ್ ಆಗಿದ್ದಾರೆ. ಅವ್ರ ಜೊತೆ ಮಾತಾಡ್ಬೇಕಾದ್ರೆ ಅನ್ನಿಸ್ತು, ಅವರು ಪೂರ್ತಿ ಬಹಳಷ್ಟು ಶಾಲೆಗಳನ್ನ, ಸರ್ಕಾರಿ ಶಾಲೆಗಳನ್ನ ಕಟ್ಟಿಸಿದ್ದಾರೆ. ಮತ್ತೆ ಬಹಳಷ್ಟು ಅನಾಥಾಶ್ರಮಗಳಿಗೆ ದೇಣಿಗೆಯನ್ನ ಕೊಟ್ಟಿದ್ದಾರೆ. ಇವತ್ತು ಅವ್ರ ಮನೆಯಲ್ಲಿ ಯಾವುದೋ ಒಂದು ಅನಾಥ ಮಗುವನ್ನ ದತ್ತು ತಗೊಂಡು ಸಾಕ್ತಿದ್ದಾರೆ. ಯಾಕೆ ಸಾಕ್ತಿದ್ದಾರೆ? ಅವರ ಮಕ್ಕಳೆಲ್ಲರೂ ಫಾರಿನ್ ಅಲ್ಲಿ ಸೆಟ್ಲ್ ಆಗ್ಬಿಟ್ಟಿದ್ದಾರೆ. ಯಾರೂ ಸಹ ಬಂದು ಇವ್ರು ನೋಡ್ತಾ ಇಲ್ಲ. ಆದ್ರೆ ಇವರು ಸಮಾಜಮುಖಿಯಾಗಿದ್ದಾರೆ. ನಾನು ಓದ್ಬೇಕಾದ್ರೆ ಬರ್ತಂತ ಕಷ್ಟ ತಾನು ಹುಟ್ಟಿ ಬೆಳೆದಂತ ಸಮಾಜದಲ್ಲಿ ಇರಬಾರ್ದು, ಅಲ್ಲಿ ಹೊಸದೇನಾದ್ರು ಆಗ್ಬೇಕು ಅನ್ನುವಂತ ಹಂಬಲ ಅವರಲ್ಲಿದೆ. ಅವ್ರು ಪ್ರಯತ್ನ ಪಟ್ಟರು. ಅಂತ ಸಮಾನ ಮನಸ್ಕರು ಶುರುವಾಗಿ ಆ ಊರಿನ ಚಿತ್ರಣ ಬದಲಾಗಕ್ಕೆ ಸಾಧ್ಯ ಆಯ್ತು. ನೋಡಿ ಹೇಗೆ ಭೌಗೋಳಿಕ, ಸಾಂಸ್ಕೃತಿಕ, ಅಲ್ಲಿನ ಜನಗಳಲ್ಲಿರುವಂತ ಹೌದು ಬದಲಾವಣೆಗಳು ಬೇಕು, ನಮ್ಮ ಆಲೋಚನೆಗಳು ಚೇಂಜ್ ಆಗ್ಬೇಕು, ಬದಲಾಗಬೇಕು. ಇದು ಸಾಮಾಜಿಕ ಬದಲಾವಣೆಗಳು. ಇಡೀ ವ್ಯವಸ್ಥೆಯಿಂದ, ಇಡೀ ಊರಿನ ಚಿಂತನೆಗಳನ್ನ, ಆಲೋಚನೆಗಳನ್ನ ಪ್ರಭಾವಿಸಿ ಬದಲಾಯಿಸೋದು ಇದು ಬಹಳ ಮುಖ್ಯ. ಈ ಪ್ರಭಾವಗಳು ಒಂದೇ ದಿವಸದಲ್ಲಾಗುವಂಥದ್ದಲ್ಲ, ಅದು ಕಾಲಕ್ರಮೇಣವಾಗಿ ಶಿಕ್ಷಣದಿಂದಲೇ ಆಗ್ಬೇಕು. ಸಾಮಾಜಿಕ ಬದಲಾವಣೆಯು ಅನೇಕ ರೀತಿಯ ಬದಲಾವಣೆಗಳಿಗೆ ಸ್ಪಂದಿಸುವ ಪ್ರಕ್ರಿಯೆಯನ್ನು ಸೂಚಿಸುತ್ತದೆ. ಜೀವನದ
ನಿರ್ಮಿತ ಪರಿಸ್ಥಿತಿ. ಮ್ಯಾಕ್ಲರ್ ಮತ್ತು ಪೇಜ್ ರವರ ಪ್ರಕಾರ ಜೀವನದ ನಿರ್ಮಿತ ಸ್ಥಿತಿಯಲ್ಲಿ ಮನುಷ್ಯನನ್ನು ಬದಲಾಯಿಸಲು ಪುರುಷರ ವರ್ತನೆಗಳು ಮತ್ತು ನಂಬಿಕೆಗಳನ್ನ ಬದಲಾವಣೆಗಳಿಗೆ ಮತ್ತು ವಸ್ತುಗಳ ಜೈವಿಕ ಮತ್ತು ಭೌತಿಕ ಸ್ವರೂಪಕ್ಕೆ ಮಾನವ ನಿಯಂತ್ರಣವನ್ನು ಮೀರಿದ ಬದಲಾವಣೆಗಳನ್ನ ಸೂಚಿಸುತ್ತೆ. ಬದಲಾವಣೆಗಳ ಹೇಗಾಯ್ತು ಅನ್ನೋದು ಮನುಷ್ಯ ಗೊತ್ತಿಲ್ವೇನೋ ಅನ್ನೋ ರೀತಿಯಾಗಿ ಬದಲಾವಣೆಗಳಾಗಕ್ಕೆ ಶುರು ಆಗ್ತಾ ಹೋಗುತ್ತೆ. ನಿಧಾನವಾಗಿ ತನ್ನ ಆಲೋಚನೆ ಬದಲಾವಣೆ ಮಾಡ್ಕೊಳ್ಳೋಕೆ ಶುರುವಾಗ್ತಾನೆ, ತನ್ನ ಚಿಂತನೆಗಳನ್ನ ಬದಲಾಯಿಸ್ಕೊಳ್ಳೋಕೆ ಶುರುವಾಗ್ತಾ ಹೋಗ್ತಾನೆ, ತನ್ನ ವರ್ತನೆಗಳನ್ನ ಬದಲಾಯಿಸ್ಕೊಳ್ಳೋಕೆ ಶುರುವಾಗ್ತಾ ಹೋಗ್ತಾನೆ. ಸೊ ಇವೆಲ್ಲವೂ ಏನಾಗುತ್ತೆ, ನಿಧಾನವಾಗಿ ಆಗುವಂಥದ್ದು ಸಾಮಾಜಿಕ ಬದಲಾವಣೆ ಅಂತ ಬಳಸ್ತಾರೆ. ಸಾಮಾಜಿಕ ಬದಲಾವಣೆಯ ಸ್ವರೂಪ. ಸಾಮಾಜಿಕ ಬದಲಾವಣೆಯು ಸಾರ್ವತ್ರಿಕವಾದದ್ದು. ಸಾರ್ವತ್ರಿಕ, ಅದು ಎಲ್ಲಾ ಕಾಲಕ್ಕೂ, ಎಲ್ಲಾ ವರ್ಗಕ್ಕೂ, ಎಲ್ಲಾ ಧರ್ಮಕ್ಕೂ ಅನ್ವಯಿಸುವಂಥದ್ದು. ಕೇವಲ ಇಂಥವ್ರಿಗೆ ಮಾತ್ರ, ಇಂಥವ್ರಿಗೆ ಅಂಥವ್ರಿಗೆ ಅಂತ ನಾವು ಹೇಳೋ ಆಗಿಲ್ಲ. ಎಲ್ಲರಿಗೂ ಇದು ಅನ್ವಯಿಸುತ್ತೆ, ಬದಲಾವಣೆ ಆಗುತ್ತೆ. ಸಾಮಾಜಿಕ ಬದಲಾವಣೆ ನಿರಂತರವಾದದ್ದು. ಸಾಮಾಜಿಕ ಬದಲಾವಣೆ ನಿರಂತರವಾಗಿ ಆಗ್ತಾನೆ ಇರುತ್ತೆ, ನಿರಂತರವಾಗಿ ಬದಲಾವಣೆ ಆಗ್ತಾ ಇರುತ್ತೆ. ಸಾಮಾಜಿಕ ಬದಲಾವಣೆಯು ಅತ್ಯಗತ್ಯ ಕಾನೂನಿನಂತೆ ಸಂಭವಿಸುತ್ತದೆ. ಏನು ಅತ್ಯಗತ್ಯ? ಸಮಾಜವೇ ಹಾಕಿಕೊಂಡಿರುವಂತಹ ಕಾನೂನುಗಳಿದ್ದಂತೆ ರೂಪಿಸ್ಕೊತವೆ. ನೀ ಈಗ ಮಾಡ್ಬೇಕಪ್ಪ, ಈಗ ಆಗ್ಬೇಕಪ್ಪ, ಬದಲಾವಣೆ ಆಗ್ಬೇಕಪ್ಪ ಅಂತ. ಅದು ಯಾವುದೋ ಪುಸ್ತಕದ ಬರೆದಿಟ್ಟಿರುವಂತ ಕಾನೂನಲ್ಲ, ಸಾಮಾಜಿಕ ಜನಗಳು ರೂಪಿಸ್ಕೊಂಡಿರುವಂತ, ಅವ್ರು ಗೊತ್ತಿಲ್ಲದೆ ಹಾಕೊಂಡಿರುವಂತ ಇದು. ಹಾಗಾಗಿ ಆಗುತ್ತೆ. ಸಾಮಾಜಿಕ ಬದಲಾವಣೆಯು ಸಮಯಕ್ಕೆ ಸಂಬಂಧಿಸಿದೆ. ಕಾಲಾಯ ತಸ್ಮೈ ನಮಃ. ಸಮಯ ಬರಬೇಕು, ಟೈಮ್ ಬರಬೇಕು. ಸಮಯ ಬಂದಾಗಲೇ ನಮ್ಗೇನಾದ್ರು ಒಳ್ಳೇದಾಗತ್ತೆ ಅಂತ ಮನುಷ್ಯ ಸಹಜವಾಗಿ ಯೋಚನೆ ಮಾಡ್ತಾರೆ. ಹಾಗಾಗಿ ಸಮಾಜವು ಅಷ್ಟೇ ಸಮಯಕ್ಕಾಗಿಯೇ ಕಾಯ್ತಿರುತ್ತೆ. ಒಂದು ಸಮಾಜ ಸಮಯಕ್ಕನುಗುಣವಾಗಿ ಬದಲಾವಣೆ ಆಗುತ್ತೆ. ನಮ್ಗೆ ಯಾರಿಗೂ ಗೊತ್ತೇ ಇರ್ಲಿಲ್ಲಪ್ಪ, ಪ್ಯಾಂಡಮಿಕ್ ಬರುತ್ತೆ, ಕರೋನಾ ಬರುತ್ತೆ, ಬಹಳಷ್ಟು ಜನ ಜೀವನವನ್ನ ಕಳ್ಕೊತಾರೆ, ನಮ್ಮ ಜೀವನದ ಆಲೋಚನೆಗಳು ಬದಲಾಗ್ತವೆ ಅಂತ. ಅದ್ ಬಂದ್ಮೇಲೆ ನಾವು ಸಾಮಾಜಿಕವಾಗಿ ಬದಲಾಗಿದ್ದೀವಿ. ನಮ್ಮ ಬದಲಾವಣೆ ಬೇರೆ, ನಮ್ಮ ಆಲೋಚನೆಗಳು, ನಮ್ಮ ಮನೋಧರ್ಮಗಳು ಒಂದಷ್ಟು ಕುಗ್ಸಿವೆ, ಒಂದಷ್ಟು ಬೇರೆ ರೀತಿಯಾಗಿ ಯೋಚನೆ ಮಾಡ್ಲಿಕ್ಕೆ ನಮ್ಮನ್ನ ಪ್ರೇರೇಪಿಸಿವೆ, ಜವಾಬ್ದಾರಿಗಳನ್ನ ತಂದುಕೊಟ್ಟಿದ್ದಾವೆ. ಇವು ನೋಡ್ತೀವಿ. ಸಾಮಾಜಿಕ ಬದಲಾವಣೆಯ ಮುನ್ಸೂಚನೆ ತುಂಬಾ ಕಷ್ಟಕರವಾಗಿದೆ. ಮುನ್ಸೂಚನೆ ಅಂದ್ರೆ ಭವಿಷ್ಯ. ನಾವ್ ಹೀಗೆ ಬದಲಾಗ್ತೀವಿ, ನಾವ್ ಹೀಗೆ ಬದಲಾಗ್ತೀವಿ, ಬದಲಾವಣೆ ಇಷ್ಟೇ ದಿವಸದಲ್ಲಿ ಆಗುತ್ತೆ, ಇಷ್ಟೇ ಬದಲಾಗ್ತೀವಿ, ಇದು ನಾವ್ ಹೇಳಕ್ಕಾಗಲ್ಲ. ಅದು ಯಾವ ರೀತಿ ಆದ್ರೂ ಆಗ್ಬೋದು. ಹಾಗಾಗಿ ಯಾವಾಗ್ಲೂ ಅಷ್ಟೇ, ಇಷ್ಟು ದಿವಸದಲ್ಲಿ ಈ ತರ ಬದಲಾಗಿರ್ತೀವಿ ನಾವು, ಈಗಾಗಿರ್ತೀವಿ ನಾವು ಅಂತ ನಾವು ಪ್ರಿಡಿಕ್ಟ್ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಹಾಗಾಗಿ ನಾವು ಅದನ್ನು ನೋಡ್ಕೊಳ್ಬೇಕು. ಸಾಮಾಜಿಕ ಬದಲಾವಣೆ ಏಕರೂಪವಾಗಿರುವುದಿಲ್ಲ. ಒಂದೇ ರೀತಿಯಾಗಿರುತ್ತ ಸಮಾಜ ಬದಲಾವಣೆ ಖಂಡಿತ ಇರಲ್ಲ. ಅದು ಒಂದು ಸಮಾಜದಿಂದ ಮತ್ತೊಂದು ಸಮಾಜಕ್ಕೆ ಬೇರೆ ರೀತಿಯಾಗಿಯೇ ಇರುತ್ತೆ. ಸಾಮಾಜಿಕ ಬದಲಾವಣೆಯ ಮೇಲೆ ಪ್ರಭಾವ ಬೀರುವ ಅಂಶಗಳು, ಮಾನಸಿಕ ಅಂಶಗಳು. ನನ್ನ ಸಮಾಜ ಹೇಗಿದೆ, ನಾನು ಅನ್ಕೋತೀನಪ್ಪ ನಾನು ಈಗಿದ್ದೀನಿ, ಬೇರೆ ರೀತಿ ಬದಲಾಗ್ಬೇಕು ಅಂತ. ಅದನ್ನ ಇಡೀ ಸಮಾಜ ಯೋಚನೆ ಮಾಡುತ್ತೆ, ಆ ಸಮಾಜ ಜನ ಯೋಚನೆ ಮಾಡ್ತಾರೆ ನಾವ್ ಈಗಿರ್ಬಾರ್ದು ಅಂತ, ಬದಲಾವಣೆ ಆಗ್ಬೇಕು ಅಂತ. ಮೌಲ್ಯಗಳು ಮತ್ತು ನಂಬಿಕೆಗಳು, ನಮ್ಮಲ್ಲಿರುವಂತಹ ಮೌಲ್ಯಗಳು, ನಂಬಿಕೆಗಳು, ಒಂದಷ್ಟು ಬದಲಾವಣೆಗಳು. ನಾವ್ ಹೀಗೆ ಇದ್ರೆ ನಾವ್ ಇಷ್ಟೇ ಇರೋದು, ಎಲ್ಲ ಹಣೆ ಬರ ಅಂತ ಅನ್ಕೊಂಡ್ ಬದುಕಿರ್ತೀವಿ. ಹಾಗಾಗಿ ನಾವು ಆ ಮೌಲ್ಯಗಳನ್ನ, ಬದಲಾವಣೆಗಳನ್ನ ನಾವು ನೋಡ್ಬೋದು. ಇವಾಗ ಹೊಸ ಊರು, ಹೊಸ ಕೇರಿ ಅಥವಾ ಹೊಸ ಲೇಔಟು, ಹೊಸ ಒಂದು ಅಪಾರ್ಟ್ಮೆಂಟ್ಸ್ಗಳು, ಸಂಸ್ಕೃತಿಗಳು, ಇವೆಲ್ಲವೂ ಬಂದಾದ್ಮೇಲೆ ನಮ್ಮ ಆಲೋಚನೆಗಳು ಬದಲಾವಣೆಗಳಾಗಿದ್ದಾವೆ ಅಲ್ವಾ. ಹಾಗಾಗಿ ನಮ್ಗೆ ಎಷ್ಟೊಂದು ಮೌಲ್ಯಗಳು, ನಮ್ಗೆ ಪ್ಯಾಂಡಮಿಕ್ ಬಂತು, ಪ್ಯಾಂಡಮಿಕ್ ಬಂದಾದ್ಮೇಲೆ ಆಗಿರುವಂತಹ ಮೌಲ್ಯಗಳು, ನಂಬಿಕೆಗಳು, ವಿಶ್ವಾಸಗಳು, ಇವೆಲ್ಲವೂ ನಾವು ನೋಡ್ತಾ ಹೋಗ್ತೀವಿ. ಸೈದ್ಧಾಂತಿಕ ಅಂಶಗಳು, ನಾವು ನಂಬಿಕೊಂಡು ಬಂದಿದ್ದಂತ ವಿಚಾರಗಳಲ್ಲಿ ಹೊಸದನ್ನ ಹುಡ್ಕೋಕ್ ಶುರುವಾಗಿದ್ದೀವಿ. ಈಗೇನಾ, ಇಷ್ಟೇನಾ, ಅಥವಾ ಬದಲಾವಣೆಗಳಿದಾವ ಯೋಚನೆ ಮಾಡಕ್ ಶುರುವಾಗ್ತೀವಿ. ಅಗೇನ್ ಸಂಸ್ಕೃತಿ, ಸಂಸ್ಕೃತಿಯು ಅಷ್ಟೇ ನಮ್ಮ ಆಚಾರ ವಿಚಾರ ಎಲ್ಲವನ್ನ ಬಿಂಬಿಸುವಂಥದ್ದು. ಅದು ಹೊಸ ವಿಚಾರಗಳನ್ನ, ಹೊಸ ಆಚರಣೆಗಳನ್ನ ಸೇರ್ಸ್ಕೊತಿರುತ್ತೆ, ಆದ್ರೆ ತನ್ನತನವನ್ನು ಮಾತ್ರ ಅದು ಬಿಟ್ಕೊಡೋದೇ ಇಲ್ಲ. ಹಾಗಾಗಿ ಸಂಸ್ಕೃತಿನಿಂದ ಬದಲಾವಣೆ ಕಾರಣ ಆಗುತ್ತೆ. ಯುದ್ಧಗಳು, ಉಕ್ರೇನ್ ರಷ್ಯಾ ಯುದ್ಧಗಳಾಗ್ತಿದಾವೆ, ಅಲ್ಲಿನ ಸಾಮಾಜಿಕ ಪರಿಸ್ಥಿತಿ ನೋಡಿ ಬದಲಾವಣೆಗೆ ಪ್ರೇರಣೆಯಿಂದ ನೀಡ್ತವೆ ಅಲ್ವಾ. ಸೊ ಹಾಗಾಗಿ ನಾವು ನೋಡೋದಕ್ಕೆ ಯೋಚನೆ ಮಾಡಿ, ಯುದ್ಧಗಳಾದ್ಮೇಲೆ ಹೇಗಾಯ್ತು, ಯಾವ ರೀತಿಯ ಸಾಮಾಜಿಕ ಬದಲಾವಣೆ ನಾವಲ್ಲಿ ನೋಡ್ತೀವಿ ಅಂತ. ಇಂಡಿಯಾ ಪಾಕಿಸ್ತಾನ ಯುದ್ಧಗಳಾದ್ಮೇಲೆ, ಇಂಡಿಯಾ ಬಾಂಗ್ಲಾದೇಶ್ ಇದಾದ್ಮೇಲೆ ಸೊ ಅಲ್ಲಾಗಿರುವಂತ ಬದಲಾವಣೆಗಳೇನು. ಒಳ ಯುದ್ಧಗಳಿರ್ತವೆ. ಇವಾಗ ಚೈನಾದಲ್ಲಿ ಆಗಿರುವಂತ ಪ್ಯಾಂಡಮಿಕ್, ಕರೋನಾಗಳಿದ್ದಾಗ
ಕರೋನಾ ಬಂದಾದ್ಮೇಲೆ ಇತ್ತೀಚೆಗೆ ಮತ್ತೆ ಅದರ ಪುನರಾವರ್ತಿತ ಆಗ್ತಿದೆ ಅಂದಾಗ ಅಲ್ಲಿ ಒಳ ಯುದ್ಧಗಳು, ಜನರ ಹೋರಾಟಗಳು ಹೇಗೆಲ್ಲ ಬದಲಾವಣೆ ತರ್ತವೆ. ಇದು ಸಾಮಾಜಿಕ ಬದಲಾವಣೆಗೆ ಕಾರಣ ಆಗುತ್ತೆ. ಹೊಸ ಅಭಿಪ್ರಾಯಗಳು ಮತ್ತೆ ಆಲೋಚನೆಗಳು, ಹೊಸ ಅಭಿಪ್ರಾಯಗಳು ಬರ್ತಿರ್ಬೇಕು, ಆಲೋಚನೆಗಳಿರ್ಬೇಕು. ಆವಾಗ ಮಾತ್ರವೇ ನಾವು ಬದಲಾಗಬೇಕು ಅಂತ ಯೋಚನೆ ಮಾಡ್ತೀವಿ. ಉನ್ನತ ಸ್ಥಾನಮಾನದ ವ್ಯಕ್ತಿಗಳಿಂದ ಸ್ವೀಕಾರ, ಯಾರೋ ಪ್ರಭಾವಿಸ್ತಾರೆ, ನಮ್ಮ ಮೇಲೆ ಪ್ರಭಾವವನ್ನು ಬೀರ್ತಾರೆ. ಒಬ್ಬ ವ್ಯಕ್ತಿಯ ಮಾತುಗಳು ನಮ್ಮ ಮೇಲೆ ಅಪಾರವಾದಂತ ಪ್ರಭಾವ ಬೀರ್ತಾರೆ ಅಲ್ವಾ. ಸಿದ್ದೇಶ್ವರ ಸ್ವಾಮೀಜಿಗಳಿರ್ಬೋದು, ಅಥವಾ ಶಿವಕುಮಾರ ಸ್ವಾಮೀಜಿಗಳಿರ್ಬೋದು, ವಿವೇಕಾನಂದರಿರ್ಬೋದು, ಕಲಾಂ ಇರ್ಬೋದು, ವಿಶ್ವದ ಅನೇಕ ವ್ಯಕ್ತಿಗಳ ಚಿಂತನೆಗಳು ನಮ್ಮ ಮೇಲೆ ಪ್ರಭಾವಿಸಿದಾಗ ಬದಲಾವಣೆಗಳು ಆಗ್ತವೆ. ಇವಾಗ ಕೈಗಾರಿಕಾ ಕ್ರಾಂತಿ ಕಾರಣದ ಕಾರ್ಲ್ ಮಾರ್ಕ್ಸ್ ಮಾತಿನಿಂದ ಅಲ್ಲಿ ಜನಗಳು ಬದಲಾಗಬೇಕು ಅಂತ ಹೇಗೆಲ್ಲ ಕ್ರಾಂತಿಗಳು ಉಂಟಾಯಿತು. ಹಾಗಾಗಿ ಸಾಮಾಜಿಕ ಬದಲಾವಣೆಗೆ ಪ್ರಬಲವಾದ ವ್ಯಕ್ತಿಗಳ ಪ್ರಭಾವ ಇರುತ್ತೆ. ಜನಸಂಖ್ಯಾ ಅಂಶ. ಸೊ ನಾವಿರುವಂತ ವಾಸಿಸುವಂತ ಇವಾಗ ನಮ್ಮ ದೇಶ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ. ನಾನು ಬದುಕುವಂತ ವ್ಯಾಪ್ತಿ ಪ್ರದೇಶ ಹೆಚ್ಚಾಗ್ತಿದೆ. ನಾನು ಜೀವನವನ್ನ ಎಲ್ಲಿ ಕಟ್ಕೋಬೇಕು ನೆಕ್ಸ್ಟ್ ಅನ್ನೋದು ಮಗುವಿಗೆ ಗೊತ್ತಾಗುತ್ತೆ. ಹಾಗಾಗಿ ನಾವೇನ್ ಮಾಡ್ತೀವಿ, ಹೊಸ ಆಲೋಚನೆಗಳನ್ನ, ಹೊಸ ಬದುಕಿನ ರೀತಿ ರಿವಾಜುಗಳನ್ನ ಕಂಡುಕೊಳ್ಳೋದಕ್ಕೆ ಅವನಿಸ್ತೀವಿ. ಹಾಗಾಗಿ ನಾವು ಮುಂದೆ ಹೋಗಿ ಈ ಪ್ರಭಾವದಿಂದ ನಾವ್ ಹೇಗೆ ಮಾಡ್ಕೋಬೇಕು ಅಂತ ನೋಡಿ. ಅವಿಭಕ್ತ ಕುಟುಂಬಗಳಿತ್ತು, ಇವತ್ತು ವಿಭಕ್ತ ಕುಟುಂಬಗಳಾಗ್ತಿದಾವೆ. ಆ ವಿಭಕ್ತ ಕುಟುಂಬಗಳು ಬಂದು ಹೊರಗಡೆ ತಮ್ಮದೇ ಆದ ಸಾಮಾಜಿಕ ಜೀವನವನ್ನ ನಡೆಸ್ತಾ ಇದೆ ಅಲ್ವಾ. ಇವೆಲ್ಲವೂ ನಮ್ಮ ಪ್ರಭಾವ ಇರುತ್ತೆ. ಇವೆಲ್ಲದಕ್ಕೂ ಅಡಿಪಾಯ, ಮೂಲ ಕಾರಣ ಯಾವುದು? ಶಿಕ್ಷಣದಿಂದಲೇ ಇವೆಲ್ಲವೂ ಆಗ್ಲಿಕ್ಕೆ ಸಾಧ್ಯ. ಶಿಕ್ಷಣ ಇಲ್ಲದೆ ಸಾಮಾಜಿಕ ಬದಲಾವಣೆ ಆಗೋದಿಲ್ಲ. ಶಿಕ್ಷಣ ಮತ್ತು ಸಾಮಾಜಿಕ ಬದಲಾವಣೆ. ಶಿಕ್ಷಣ ಇಲ್ಲದೆ ಸಾಮಾಜಿಕ ಬದಲಾವಣೆ ನಾವು ಊಹಿಸಲು ಸಾಧ್ಯವಿಲ್ಲ, ಮತ್ತು ಅದೇ ರೀತಿಯಲ್ಲಿ ಸಮಾಜವಿಲ್ಲದೆ ಶಿಕ್ಷಣವೂ ಸಹ ಸಾಧ್ಯವಿಲ್ಲ. ಹಾಗಾಗಿ ಇವೆರಡೂ ಬಹಳ ಬಹಳ ಅವಿನಾಭಾವವನ್ನ ಹೊಂದಿದ. ಇಲ್ಲಿರುವಂತಹ ಪ್ರಮುಖ ಅಂಶ ಮಾತನ್ನು ತಗೊಂಡು ಒಂದೆರಡನೇ ಕ್ಲಿಕ್ ಮಾಡ್ತೀನಿ. ಶಿಕ್ಷಣ ಮತ್ತು ಸಮಾಜ ಒಂದೇ ನಾಣ್ಯದ ಎರಡು ಬದಿಗಳಿದ್ದಂಗೆ. ನಾನು ಮೊದಲೇ ಬಳಸಿದ್ದೀನಿ ಅದನ್ನ. ಅವ ಯಾವುದೇ ಕಾರಣಕ್ಕೂ ಬದಲಾಯಿಸಕ್ಕಾಗಲ್ಲ. ಶಿಕ್ಷಣ ಸಾಮಾಜಿಕ ಬದಲಾವಣೆಯ ಪ್ರಬಲ ಸಾಧನ, ಮರಿಬಾರ್ದು ನಾವು ಅದನ್ನ, ಪ್ರಬಲ ಸಾಧನ. ಶಿಕ್ಷಣದ ಮೂಲಕ ಸಮಾಜ ಅಪೇಕ್ಷಣೀಯ ಬದಲಾವಣೆಗಳನ್ನ ತರಬಹುದು, ತನ್ನನ್ನು ತಾನು ಆಧುನೀಕರಿಸ್ಕೊಳ್ಬಹುದು. ಸೊ ತನ್ನನ್ನು ತಾನು ಆಧುನೀಕರಿಸ್ಕೊಳ್ಳಿಕ್ಕೆ ಸಾಧ್ಯ ಆಗೋದು ಶಿಕ್ಷಣದಿಂದ ಮಾತ್ರವೇ ಸಾಧ್ಯ. ಸಮಾಜದಲ್ಲಿ ಇಷ್ಟೆಲ್ಲ ಬದಲಾವಣೆಗಳಾಗಿದಾವೋ ಅದಕ್ಕೆ ಶಿಕ್ಷಣವೇ ಅಡಿಪಾಯ. ಆರ್ಥಿಕವಾಗಿ, ರಾಜಕೀಯವಾಗಿ ಎಲ್ಲಾ ರೀತಿಯಲ್ಲೂ ಬೆಳೆದುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇಡೀ ಶಿಕ್ಷಕ ಇಡೀ ರಾಷ್ಟ್ರಕ್ಕೆ ಶಿಕ್ಷಣ ನೀಡೋನು. ಶಿಕ್ಷಣ ಮುಖಾಂತರ ಶಿಕ್ಷಕ ಒಬ್ಬ ನಿಯೋಗಿಯಾಗಿ ಕೆಲಸವನ್ನ ಮಾಡ್ತಾನೆ. ಅವನ ಆಲೋಚನೆಗಳು, ಚಿಂತನೆಗಳು, ಚಾಣಾಕ್ಷತನಗಳು ಇವೆಲ್ಲವೂ ಮಕ್ಕಳ ಮೇಲೆ ಪ್ರಭಾವವನ್ನು ಬೀರ್ತವೆ. ಹಾಗಾಗಿ ಶಿಕ್ಷಕ ಇವೆರಡೂ ಸಹ ಬಹಳ ಮುಖ್ಯ. ಇವೆರಡೂ ಕೆಲಸವನ್ನ ಮಾಡಿ ಸಮಾಜದ ಬದಲಾವಣೆ ತರಲಿಕ್ಕೆ ಪ್ರಯತ್ನ ಪಡ್ತವೆ. ಸೊ ಅದನ್ನ ಮುಂದೆ ನಾವು ನೋಡ್ತಾ ಹೋದಾಗ ಶಿಕ್ಷಣ ಮತ್ತು ಸಾಮಾಜಿಕ ಚಲನಶೀಲತೆ. ಶಿಕ್ಷಣ ಮತ್ತು ಸಾಮಾಜಿಕ ಚಲನಶೀಲತೆ ಎಂದಾಗ ಸಾಮಾಜಿಕ ಬದಲಾವಣೆ ಪ್ರಗತಿಯ ಸೂಚಕವಾಗಿದೆ. ಇಲ್ಲಿ ವ್ಯಕ್ತಿಯ ಅಥವಾ ಗುಂಪಿನ ಚಲನೆಯಾಗಿದೆ. ಸಾಮಾಜಿಕ ಸ್ಥಾನಮಾನದಲ್ಲಿನ ಪರಿವರ್ತನೆ ಅಂತ ನಾವು ನೋಡ್ತಾ ಬರ್ತೀವಿ. ಇಲ್ಲಿ ಸಾಮಾಜಿಕ ಚಲನಶೀಲತೆ ಸರೋಕಿನ್ ಹೇಳ್ತಾರೆ, ಸಾಮಾಜಿಕ ಚಲನಶೀಲತೆ ಅಂದ್ರೆ ಸಾಮಾಜಿಕ ಗುಂಪು ಮತ್ತು ಸ್ತರಗಳ ಸಮೂಹದಲ್ಲಿ ವ್ಯಕ್ತಿಯ ಒಂದು ಸ್ಥಾನದಿಂದ ಇನ್ನೊಂದಕ್ಕೆ ಯಾವುದೇ ರೀತಿಯ ಪರಿವರ್ತನೆಯಾಗಿದೆ. ವಿಲಿಯಂ ಸೆಸಿಲ್ ಎಡ್ರಿಕ್ ಅವರ ಮಾತಿನಲ್ಲಿ ಸಾಮಾಜಿಕ ಚಲನಶೀಲತೆಯು ಸಾಮಾಜಿಕ ಗುಂಪಿನಿಂದ ಮತ್ತೊಂದು ಸಾಮಾಜಿಕ ಗುಂಪಿಗೆ ವ್ಯಕ್ತಿಗಳ ಚಲನೆಯಾಗಿದೆ. ಎಕ್ಸಾಂಪಲ್ ನೋಡಿ. ಸೊ ಮುಖೇಶ್ ಅಂಬಾನಿ ಮತ್ತೆ ಅನಿಲ್ ಅಂಬಾನಿ ಅವರು, ಅದು ಹೇಗ್ ನೋಡ್ತೀವಿ, ಮುಖೇಶ್ ಅಂಬಾನಿ ಮತ್ತೆ ಅನಿಲ್ ಅಂಬಾನಿ ಒಂದೇ ರೀತಿಯಾಗಿ ಅಣ್ಣ ತಮ್ಮಂದಿರು, ಒಂದೇ ರೀತಿಯಾಗಿ ಆಸ್ತಿಯನ್ನು ಇದು ಮಾಡ್ಕೊಳ್ತಾರೆ. ಒಬ್ರು ಮೇಲ್ಮುಖದಲ್ಲಿದ್ರೆ ಇನ್ನೊಬ್ರು ಕೆಳಮುಖದಲ್ಲಿದ್ದಾರೆ. ಬದಲಾವಣೆ ನೋಡಿ, ಅದನ್ನೇ ಸಮತಲ ಒಂದೇ ರೀತಿಯಾಗಿ. ಇವಾಗ ನಾನು ಒಬ್ಬ ಮೇಷ್ಟ್ರಾಗಿದ್ದೀನಿ, ಮೇಷ್ಟ್ರಾಗಿ ನಾನು ಪ್ರಮೋಷನ್ ಆಗೋದ್ರು ನಾನು ಅಡ್ಡ ಸಾಲಲ್ಲೇ ಮುಂದಕ್ಕೆ ಹೋಗಿರ್ತೀನಿ. ಬಟ್ ನಾನು ಮೇಷ್ಟ್ರಾಗಿ ಚೆನ್ನಾಗಿ ಸಣ್ಣದಾಗಿ IAS ಮಾಡ್ಬಿಟ್ಟಿದ್ದೀನಿ ಅಂತ ಅನ್ಕೊಳ್ಳೋಣ. ನನ್ನಲ್ಲಾಗುವಂತ ಬದಲಾವಣೆ ಇವನ್ನ ನಾವು ನೋಡ್ತಾ ಬರ್ತೀವಿ. ಸಮತಲ ಸಾಮಾಜಿಕ ಚಲನಶೀಲತೆ ಅಥವಾ ಸ್ಥಳಾಂತರ. ಒಬ್ಬ ವ್ಯಕ್ತಿ ಅದೇ ವರ್ಗದಲ್ಲೇ ಬದಲಾವಣೆಯನ್ನ ಮಾಡ್ಕೊಂತಾ ಹೋಗ್ತಾನೆ. ಲಂಬ ಅಂದಾಗ ಅವನು ಮೇಲ್ಮಟ್ಟಕ್ಕೆ, ಸೊ ಅದನ್ನ ಲಂಬಕೋನದಲ್ಲಿ ಹೋಗುವಂಥದ್ದು. ಆರೋಹಣ, ಅವರೋಹಣ, ಮೇಲ್ಮಟ್ಟಕ್ಕೆ ಹೋಗುದು ಅಥವಾ ಕೆಳಮಟ್ಟಕ್ಕೆ ಹೋಗುದು. ಒಬ್ಬ ವ್ಯಕ್ತಿ ಶ್ರೀಮಂತನಾದ್ರೆ ಅಥವಾ ಅವನಲ್ಲಿ ಬದಲಾವಣೆಗಳು ತಂದ್ರೆ, ಅವರೋಹಣ ಅಂದಾಗ ಬಂದಾಗ ಅವನಲ್ಲಿ ಇಳಿತಾ ಹೋದ್ರೆ, ಸೊ ಇವಾಗ ಡಿ ಪ್ರಮೋಟ್ ಅಂತ ಮಾಡ್ಬಿಟ್ರು. ಸುಮಾರು ಜನ ಟೀಚರ್ಸ್ಗೆ ಪ್ರಮೋಷನ್ ಡಿ ಪ್ರಮೋಷನ್ ಆಗೋಯ್ತು. ಏನಾಗುತ್ತೆ, ಇದು ಅವರೋಹಣ ಆಗುತ್ತೆ. ಆರೋಹಣ ಅಂದಾಗ ಒಬ್ಬ ವ್ಯಕ್ತಿ ಮೇಷ್ಟ್ರಾಗಿದ್ದವರು
IAS KAS ಮಾಡಿದ್ದಾರೆ ಎಂದಾಗ ಏನಾಗುತ್ತೆ ಅವರು ಅರ್ಹ. ಸೊ ಇದು ನಾವು ನೋಡೋದು. ಮತ್ತೆ ಇದು ಬಂದಾಗ ಔದ್ಯೋಗಿಕ ಶ್ರೇಯಾಂಕ, ಶ್ರಮಶಾಯಾಮಗಳು, ಸಾಮಾಜಿಕ ವರ್ಗ, ಬಳಕೆಯ ಶ್ರೇಯಾಂಕ, ಶಕ್ತಿಯ ಶ್ರೇಯಾಂಕ, ಇವೆಲ್ಲ ಅಂಶಗಳನ್ನ ನಾವು ಸಾಮಾಜಿಕ ಚಲನಶೀಲತೆಯಲ್ಲಿ ನೋಡ್ತಾ ಹೋಗ್ತೀವಿ. ಸಾಮಾಜಿಕ ಚಲನಶೀಲತೆಯಲ್ಲಿ ನಮ್ಗೆ ಶಿಕ್ಷಕರ ಪಾತ್ರ. ಶಿಕ್ಷಕ ಒಬ್ಬ ವಿದ್ಯಾವಂತ ಸಮಾಜ ಮನ್ನಣೆ ಪ್ರತಿಷ್ಠೆ ದೊರೆಯುತ್ತದೆ. ಸೊ ಶಿಕ್ಷಣವು ಪರಿಣಾಮಕಾರಿ ಸಾಮಾಜಿಕ ಚಲನಶೀಲತೆಯನ್ನ ಉತ್ತೇಜಿಸಬೇಕಾಗುತ್ತೆ. ಬಡ ವಿದ್ಯಾರ್ಥಿ ಮೇಲ್ಮುಖ ಸಾಮಾಜಿಕ ಚಲನಶೀಲತೆ ಹೊಂದಲು ಉನ್ನತ ಶಿಕ್ಷಣವನ್ನು ಪಡೆಯಲು ಶ್ರಮಿಸಬೇಕಾಗುತ್ತೆ. ಇದು ನೋಡ್ತಾ ಹೋಗ್ತೀವಿ. ಸೊ ನಮ್ಗೆ ಇಲ್ಲೆರಡು ಪದಗಳನ್ನ ನಾವು ತಗೋಬೇಕು. ನಾನು ಎಕ್ಸಿಲರೇಷನ್ ಮತ್ತು ಎನ್ಕಲರೇಷನ್, ಸಂಸ್ಕರಣೆ, ಸಂಸ್ಕೃತಿ ಅಥವಾ ಆವರಿಸುವಿಕೆ, ಸಂಸ್ಕಾರ ಅಂತ ಹಾಕಿದೀನಿ. ಸಂಸ್ಕೃತಿ ಮತ್ತೆ ಸಂಸ್ಕಾರ ಇವೆರಡು ಬೇರೆನಾ ಅಥವಾ ಒಂದೇನಾ ಅಂತ ಹೊರಟ್ವಿ ಅಂದ್ರೆ ಒಂದಷ್ಟು ಎರಡು ಒಂದೇಯ, ಒಂದಷ್ಟು ಎರಡು ಬೇರೆಯ. ಇವೆರಡನ್ನು ನಾವು ನೋಡೋದಕ್ಕೆ ಪ್ರಯತ್ನ ಪಡ್ತಾ ಹೋಗ್ತೀವಿ. ನಾನು ಸಂಸ್ಕೃತಿಯಿಂದ ಒಬ್ಬ ನನ್ನ ಹಿನ್ನೆಲೆಯಿಂದ ಬಂದಿರುವಂತ ನನ್ನ ಸಂಸ್ಕೃತಿಯನ್ನ ಕಾಪಾಡ್ಕೊತೀನಿ. ಅದು ಸಂಸ್ಕಾರ ಅಂದಾಗ ಇನ್ನೊಂದು ಸಂಸ್ಕೃತಿಯನ್ನ ನಾನು ಗೌರವಿಸೋಕೆ ಶುರುವಾಗ್ತೀನಿ. ಸಂಸ್ಕಾರವನ್ನು ತೋರಿಸುತ್ತೆ. ಒಂದು ಸಂಸ್ಕೃತಿಯಲ್ಲಿ ಉಳಿದು ಇನ್ನೊಂದು ಸಂಸ್ಕೃತಿಯನ್ನ ಪರಿಭಾವಿಸಿಕೊಳ್ಳುವ ರೀತಿ ಶಕ್ತಿಯನ್ನ ನಾವು ಬೆಳೆಸ್ಕೋಬೇಕಾಗುತ್ತೆ. ಹಾಗಾಗಿ ಸಂಸ್ಕೃತಿ ಅನ್ನೋದು, ಸಂಸ್ಕಾರ ಅನ್ನೋದು ಎರಡೂ ಸಹ ಒಂದೇ ರೀತಿಯಾಗಿ ಇರುವಂಥವು. ಇದರಲ್ಲಿ ಹೆಚ್ಚು ವ್ಯತ್ಯಾಸಗಳನ್ನ ನೋಡ್ಲಿಕ್ಕೆ ನಮ್ಗೆ ಸಾಧ್ಯ ಆಗಲ್ಲ. ಸೊ ಕೊನೆಗೆ ಬಂದಾಗ ಶಾಲೆಗಳು ಒಂದು ಸಾಮಾಜಿಕ ಸಂಸ್ಥೆ. ಒಟ್ಟಾರೆಯಾಗಿ ಹೇಳಿದ್ರೆ ಇದು ಶಾಲೆ ಅನ್ನೋದು ಒಂದು ಸಾಮಾಜಿಕ ಸಂಸ್ಥೆ. ಈ ಸಾಮಾಜಿಕ ಸಂಸ್ಥೆಯ ಮುಖಾಂತರ ನಾವು ಶಿಕ್ಷಣದಲ್ಲಿ ಹಲವಾರು ಬದಲಾವಣೆಗಳನ್ನ ತರಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ಅನ್ಕೋತೀನಿ. ಹಾಗಾಗಿ ಇಷ್ಟು ಹೊತ್ತು ನನಗೆ ನನ್ನ ವಿಚಾರಗಳನ್ನ ನಿಮ್ಮ ಜೊತೆಗೆ ಈ ಇಗ್ನೋ ಸ್ವಯಂ ಪ್ರಭಾದಲ್ಲಿ ಇರುವಂತ ವಿಷಯಗಳನ್ನ ನಿಮ್ಮೊಂದಿಗೆ ಚರ್ಚೆ ಮಾಡಲಿಕ್ಕೆ, ಅದರ ಬಗ್ಗೆ ಮಾಹಿತಿನ ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.